क्राइम अलर्ट, जुर्म के खिलाफ आवाज। ವರದಕ್ಷಿಣೆ ನಮ್ಮ ಸಮಾಜದ ಒಂದು ಕಹಿ ಸತ್ಯ. ಇದ್ರ ವಿರುದ್ಧ ಲಕ್ಷಾಂತರ ಮಹಿಳೆಯರು ಹೋರಾಟ ಮಾಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಕಾನೂನಲ್ಲಿ ಡೋರಿ ಆಕ್ಟ್ ರಚನೆ ಆಗಿದೆ. ಹಾಗಾದ್ರೆ ವರದಕ್ಷಿಣೆ ವಿರುದ್ಧ ಇಷ್ಟು ಕಠಿಣವಾದ ಕಾನೂನಿರೋದು ಮುಖ್ಯನಾ? ಡ್ಯಾನ್ಸ್ ಆಡಕ್ ಹೋಗ್ಬೇಡಿ, ಬೀಳ್ತೀರಾ, ಹುಷಾರು. ಪುಟ್ಟ ಮೇಲ್ ನೋಡು, ನಿಮ್ಮಪ್ಪ ಹೇಳ್ತಾ ಇದಾರೆ ಲತಾ ತಾಯಿ ಭಾಗದ ಮಾತ್ರ ಕುಣಿಬೇಡ, ಯಾಕಂದ್ರೆ ಇವತ್ತು ನಮ್ಮ ಒಬ್ನೇ ಮಗನ ದಿಬ್ಬಣ ಬಂದಿದೆ, ಅದಕ್ಕೋಸ್ಕರನೇ. ನಿಲ್ಸಿ ಇದನ್ನೆಲ್ಲ. ಈ ಮದ್ವೆ ನಡೆಯಲ್ಲ. ಮತ್ತೆ ನೀನು ಇಳಿ ಮೊದ್ಲು ಕುದುರೆಯಿಂದ, ಇಳಿ ಕೆಳಗೆ. ಆಶಾ, ನಿಮ್ಮಮ್ಮ ಇಬ್ರು ನಮ್ಮನ್ನ ತುಂಬಾ ಲೂಟಿ ಮಾಡಿದೀರಾ. ಈಗ ಬರೀ ನಾನ್ ಮಾತಾಡ್ತೀನಿ, ನೀವೆಲ್ಲರೂ ಕೇಳ್ಬೇಕು. ಆಶಾ ಮಗಳೇ, ಮಗಳನ್ಬೇಡಿ ನನ್ಗೆ ನೀವು. ಮಗಳು ಮನೆ ಸ್ವತ್ತಾಗಿರ್ತಾಳೆ. ಅಪ್ಪ ಅಮ್ಮನ್ ಮನೆ ಬಿಟ್ಟು ಮದ್ವೆ ಆದ್ಮೇಲೆ ಗಂಡನ್ ಮನೆಗೆ ಹೋಗ್ತಾಳೆ. ಆದ್ರೆ ನಿಮ್ಮಂತವರಿಗೆಲ್ಲ ಮದ್ವೆ ಅನ್ನೋದು ಬರೀ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಷ್ಟೇ. ಈ ಮದ್ವೆ ನಿರ್ಧಾರ ಆದಾಗಿಂದ ನೀವು ನನ್ನ ತಂದೆಯಿಂದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನು, ಒಡವೆಗಳು, ಚಿನ್ನ, ಬೆಳ್ಳಿ, ಇನ್ನೂ ಗೊತ್ತಿಲ್ಲ ಏನೇನ್ ಕೇಳಿದಿರಾ. ಎಷ್ಟು ಅಂದ್ರೆ ನೀವ್ ಹಾಕೊಂಡಿರೋ ಸೀರೆ ಮತ್ತೆ ನಿಮ್ ಮಗನ ಶೇರ್ವಾನಿ ಬಿಲ್ ಕೂಡ ನಮ್ ತಂದೆ ಪೇ ಮಾಡೋ ತರ ಮಾಡಿದಿರಾ. ಆದ್ರೂ ನಿಮ್ ದುರಾಸೆ ಕಮ್ಮಿ ಆಗಿಲ್ಲ. ಆಶಾ ಮಗಳೇ, ಏನ್ ಹೇಳ್ತಾ ಇದ್ಯಾ ನೀನು? ಸಾಕು ನಿಲ್ಸಿ ಈ ಮುಗ್ಧತೆ ಅನ್ನೋ ನಾಟಕನ. ಇವರಿಬ್ರು ನನ್ನ ಅಪ್ಪಂಗೆ ಧಮಕಿ ಕೊಟ್ರು. ಒಂದ್ ವೇಳೆ ವರದಕ್ಷಿಣೆ 1 ಕೋಟಿ ಕೊಡದೆ ಮಾಡದೇ ಇದ್ರೆ ಆಗ ಈ ಅರ್ಜುನ್ ಮದುವೆಯಲ್ಲಿ ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ಆದ್ರೆ ಎಲ್ಲ ತಪ್ಪು ನಂದೆ. ನಾನ್ ಮೊದ್ಲೇ ಎಲ್ಲ ಹೇಳ್ಬೇಕಾಗಿತ್ತು. ತೆಪ್ಪಾಗಿ ಎಲ್ಲ ನೋಡ್ಕೊಂಡು ಸುಮ್ನಿದ್ದೆ. ಅಯ್ಯೋ, ನೀವೇನ್ ನನಗ್ ಬೇಡ ಅನ್ನೋದು, ನಾನೇ ನಿಮಗ್ ಬೇಡ ಅಂತೀನಿ. ಈ ತರ ಜನರ ಜೊತೆ ನನಗ್ ಸಂಬಂಧ ಬೆಳೆಸ್ಕೊಳಕ್ ಇಷ್ಟ ಇಲ್ಲ. ನಾನಿದಕ್ಕೊಪ್ಪಲ್ಲ. ಮದ್ವೆ ಅನ್ನೋ ಹೆಸರಲ್ಲಿ ಸೊಸೆನ ಮಾರೋ ಅಂತ ಪರಿವಾರಕ್ಕೆ ಸೇರ್ಕೊಳಕ್ ನನಗಿಷ್ಟ ಇಲ್ಲ. ಏಯ್, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಮ್ಮನ್ನ ಯಾಕೆ ದೂಷಿಸ್ತಾ ಇದ್ಯಾ? ಬಿಡು ನನ್ನ. ಇವಳು ಏನ್ ಮಾಡ್ತಿದ್ದಾಳೆ? ಅಯ್ಯೋ ದೇವ್ರೆ, ಈ ಕಾಲದಲ್ಲೂ ಇಂಥವ್ರು ಇರ್ತಾರಾ? ಅರೆ, ಈ ಹುಡುಗಂಗೆ ಅಮೆರಿಕಾದಲ್ಲಿ ಕೆಲಸನೂ ಇದೆ, ದುಡ್ಡನ್ನ ಡಾಲರ್ ಸಂಪಾದನೆ ಮಾಡ್ತಾ ಇದ್ದಾನೆ. ಆದ್ರೂ ಇಷ್ಟೊಂದು ಆಸೆ ಇದೆ ಅವನಿಗೆ. ಬನ್ನಿ ಹೊಡೀರಿ. ಬನ್ನಿ. ಹೊಡಿಬೇಡಿ ನನ್ ಮಗನಿಗೆ, ಬಿಟ್ಬಿಡಿ ಅವನನ್ನ. ಅವನೇನು ಮಾಡಿಲ್ಲ. ಅಳ್ಬೇಡ ಆಶಾ, ಎಲ್ಲ ಸರಿ ಹೋಗುತ್ತೆ.
ಏನಾಯ್ತು ಆಶಾ? ಸ್ವಲ್ಪ ಹೊತ್ತು ಅವಳನ್ನ ಒಂಟಿಯಾಗಿ ಬಿಟ್ಬಿಡಿ, ಮನ್ಸು ಶಾಂತ ಆಗುತ್ತೆ. ಇಲ್ಲಾಂದ್ರೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಹಾಳಾಗೋಯ್ತು. ನಮ್ಮನೆ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬಿಟ್ಲು ಆ ಆಶಾ. ಗೊತ್ತಿಲ್ಲ ಯಾಕೆ ನಿನ್ಮೇಲೆ ಸುಳ್ಳು ಆಪಾದನೆ ಹಾಕಿದ್ಲು ಅಂತ. ನೀವ್ ಅಳಕ್ ಹೋಗ್ಬೇಡಿ ಅಮ್ಮ, ಪ್ಲೀಸ್. ನೋಡಿ, ನೀವು ಅಳಕ್ ಹೋದ್ರೆ ನಿಮ್ ಅಸ್ತಮ ಇನ್ನೂ ಜಾಸ್ತಿ ಆಗುತ್ತೆ. ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ಅಳ್ಬೇಡಿ, ಅಳ್ಬೇಡಿ. ಇವರಿಬ್ರು ನನ್ನ ಅಪ್ಪಂಗೆ ಧಮಕಿ ಕೊಟ್ರು. ಒಂದ್ ವೇಳೆ ವರದಕ್ಷಿಣೆ 1 ಕೋಟಿ ಕೊಡದೆ ಮಾಡದೇ ಇದ್ರೆ ಆಗ ಈ ಅರ್ಜುನ್ ಮದುವೆಯಲ್ಲಿ ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ಅರ್ಜುನ್, ಅಮ್ಮ, ಅವಳು ನಮ್ ಜೊತೆ ಹಂಗೇನಕ್ ನಡ್ಕೊಂಡ್ಲು ಅಮ್ಮ? ಎಲ್ಲ ಸರಿ ಹೋಗತ್ತೆ ಪುಟ್ಟ. ನೀವು ಅರ್ಜುನ್ ಬನ್ಸೋಲ? ಹೌದು. ನಮ್ಮ ಹತ್ರ ನಿಮ್ಮ ಹಾಗೂ ನಿಮ್ಮ ತಾಯಿ ಆಶಾ ಬನ್ಸೋಲ್ಲ ಆಶಾ ಮಹೇಶ್ವರಿಯಿಂದ ವರದಕ್ಷಿಣೆ ತಗೊಂಡಿರೋ ಆರೋಪ ಇದೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಕೆ ವಾರೆಂಟ್. ಇನ್ಸ್ಪೆಕ್ಟರ್, ನೀವ್ ಏನ್ ಹೇಳ್ತಾ ಇದ್ದೀರಾ? ನಾವೇನ್ ಯಾರಿಗೂ ಧಮಕಿ ಹಾಕಿಲ್ಲ. ಅವಳು ಬರೀ ನಮ್ಮನ್ನ ಹೆದರ್ಸ್ತಾ ಇದ್ಲು. ಅವಳು ಸುಳ್ಳು ಹೇಳ್ತಿದ್ದಾಳೆ. ಮತ್ತೆ ನೀವಿಬ್ರು ಸತ್ಯ ಹೇಳ್ತಿದ್ದೀರಾ? ನನ್ಗೆ ಹೇಳು, ಒಬ್ಬ ಹುಡುಗಿ ಮದ್ವೆ ದಿನ ಯಾಕೆ ಅಂತ ಸುಳ್ಳು ಹೇಳ್ತಾಳೆ? ಇನ್ಸ್ಪೆಕ್ಟರ್, ನಮಗೂ ಅದೇ ಅರ್ಥ ಆಗ್ತಿಲ್ಲ. ನನ್ ಮಗ ಸತ್ಯ ಹೇಳ್ತಿದ್ದಾನೆ. ನಿಮ್ಮಂಥ ವ್ಯಕ್ತಿಗಳಿಗೆ ಅಂತಾನೆ ಪೊಲೀಸರು ಇರೋದು. ಸ್ಟೇಷನ್ ನಡೀರಿ. ಎಷ್ಟು ಆತಿಥ್ಯ ಮಾಡ್ತೀವಿ ಅಂದ್ರೆ ನೀವು ಕೇಳೋದನ್ನೇ ಮರೆತು ಬಿಡ್ತೀರಾ. ಕರ್ಕೊಂಡ್ ಬನ್ನಿ ಇವ್ರನ್ನ. ಆದ್ರೆ ಇನ್ಸ್ಪೆಕ್ಟರ್, ನಾವ್ ಆ ರೀತಿ ಏನು ಮಾಡಿಲ್ಲ. ಇಲ್ಲಿ ನೋಡಿ, ಅರೆ, ನನ್ ಮಗ ನಾವ್ ಸತ್ಯ ಏನು ಮಾಡಿಲ್ಲ ಹೇಳ್ತಿದ್ದಾನೆ. ಅಮ್ಮ. ಹಲೋ ಆಶಾ ಅವ್ರೆ, ನಾವು ಅರ್ಜುನ್ ಮತ್ತೆ ಅವ್ರ ಅಮ್ಮನ್ನ ಅರೆಸ್ಟ್ ಮಾಡಿದೀವಿ. ನೀವು ನಾಳೆ ಸ್ಟೇಷನ್ನಿಗೆ ಬಂದು ನಿಮ್ಮ ಸ್ಟೇಟ್ಮೆಂಟ್ನ ಕೊಡ್ಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸಹಾಯ ಮಾಡಿದ್ದಕ್ಕೆ. ಅರ್ಜುನ್, ಈ ವಾಚ್ ಚೆನ್ನಾಗಿದೆ ಅಲ್ವಾ? ಒಂದ್ ವೇಳೆ ನಿನಗಿದ್ರ ಡಿಸೈನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ಇದನ್ನ ಬದಲಾಯಿಸ್ಕೋಬಹುದು. ವಾಚ್ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟು ನಾನು ಹೇಗೆ ತೊಗೊಳಕ್ ಸಾಧ್ಯ? ನೋಡಪ್ಪ, ಇಲ್ಲಿ ಇದನ್ನ ನಾನು ನಿನಗೋಸ್ಕರನೇ ತಗೊಂಡ್ಬಂದಿದ್ದೀನಿ. ಇಟ್ಕೋ ಇದನ್ನ. ಬೀಗ್ರೆ, ಈಗಾಗ್ಲೇ ನಮಗೆ ಟಿವಿ, ಫ್ರಿಡ್ಜ್ ಎಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ. ನಮಗ್ ಬೇಕಿರೋದು ನಿಮ್ ಮಗಳು, ಬೇರೆ ಇನ್ನೇನು ಬೇಡ. ಆಶಾ ಈ ಮನೆಗೆ ಒಬ್ಳೆ ಮಗಳು. ಇವಳ ಮದ್ವೆನ ಅದಕ್ಕೆ ನಾವು ಜೋರಾಗಿ ಮಾಡ್ಬೇಕು ಅಂತ ಇದೀವಿ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ಅದಕ್ಕೆ ನಿಮಗೇನು ಪೆಟ್ಟಾಗಿಲ್ಲ ಅಲ್ವಾ? ಇಲ್ಲ, ನನ್ಗೇನೂ ಆಗಿಲ್ಲ. ಸರಿ ಆಯ್ತು ಬೀಗ್ರೆ, ನಾವಿನ್ನ ಹೊರಡ್ತೀವಿ. ಮನೆಗೆ ವೆಡ್ಡಿಂಗ್ ಡೆಕೋರೇಟರ್ ಬರ್ತೀನಿ ಅಂದಿದ್ದಾರೆ. ಹೋಗಿ ಬರ್ತೀನಿ. ಬರ್ತೀವಿ. ಚೆನ್ನಾಗಿರಪ್ಪ, ಚೆನ್ನಾಗಿರು.
ಚೆನ್ನಾಗ್ ಕಣ್ ಕಾಣಿಸ್ತಾ. ನಿಂತ್ಕೋ. ಆಷಾಢ ಮದುವೆ ಖರ್ಚು ಶುರುವಾಗಿದೆ. ಬೇಗ್ರಿಗೋಸ್ಕರ ನಾವು ಟಿವಿ, ಫ್ರಿಡ್ಜ್ ಮತ್ತೆ ಬೇರೆನೆಲ್ಲ ತಗೊಂಡಿದೀವೋ ಅದರ ಬಿಲ್ನ ನಿಮ್ಮಪ್ಪನ ಹತ್ರ ಕಳ್ಸಿದೀವಿ. ನಿಮ್ಮಪ್ಪಂಗೆ ಹೇಳೋ ದುಡ್ಡು ಹಾಕೋದಕ್ಕೆ. ಆದ್ರೆ ಮಾವ, ನಾನ್ ನಮ್ ತಂದೆ ಹತ್ರ ಮಾತಾಡಿದ್ದೆ. ಆದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ತುಂಬಾ ತೊಂದರೆ ಆಗಿದೆ. ನಿಮ್ಮಪ್ಪನ್ಗೆ ಬಿಸ್ನೆಸ್ ಮಾರು ಅಂತ ಹೇಳು. ಯಾವಾಗ ದುಡ್ಡು ಕೇಳಿದ್ರು ನಿಮ್ಮಪ್ಪ ಇದೇ ತರ ಹೇಳ್ತಾ ಇರ್ತಾನೆ. ಕಣ್ಣಲ್ಲಿ ನೀರ್ ಹಾಕ್ತಾ ದುಡ್ಡು ಕೊಡ್ತಾನೆ. ಅವನಿಗೆ ಹೇಳು ಫ್ಯಾಕ್ಟ್ರಿ ಆದ್ರೂ ಮಾರು ಏನಾದ್ರೂ ಮಾಡಿ ದುಡ್ಡು ಕೊಡು ಅಂತ. ನಮ್ ಬೀಗ್ರು ಅನ್ಕೋಬಾರ್ದು ಹೆಣ್ಣಿನ ಕೊಡೋರ್ಗೆ ಯೋಗ್ಯತೆ ಇಲ್ಲ ಅಂತ. ನಮ್ ಕಡೆಯಿಂದ ಕೊಡೋ ತಗೊಳ್ಳೋದ್ರಲ್ಲಿ ಯಾವ ಕಮ್ಮಿನೂ ಆಗ್ಬಾರ್ದು. ಆದ್ರೆ ಮಾವ, ಆದ್ರೆ ಅವ್ರು ಯಾವ್ದು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೇಳಿಲ್ವಲ್ಲ, ಯಾವ ವರದಕ್ಷಿಣೆನೂ ಕೇಳಿಲ್ಲ. ಹಾಗಿದ್ಮೇಲೆ ಇಷ್ಟು ಖರ್ಚು ಯಾಕೆ? ನೀನು ಖರ್ಚಿನ ಬಗ್ಗೆಲ್ಲ ಮಾತಾಡ್ಬೇಡ. ಏನ್ ಹೇಳ್ತೀವೋ ಅಷ್ಟನ್ ಮಾಡು. ಬೆಳಗ್ಗೆಯಿಂದ ಏನ್ ನಾಟಕ ಮಾಡ್ತಿದ್ದೀರಾ ನೀವೆಲ್ಲ? ಆಶಾ ಮದುವೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ. ಆದ್ರೆ ನನ್ನಿಷ್ಟ, ನನ್ ಸಂತೋಷದ ಬಗ್ಗೆ ಇಲ್ಲಿ ಯಾರಿಗೂ ಕಾಳಜಿನೇ ಇಲ್ಲ. ನಾನ್ ಅರ್ಜುನ್ ಅಲ್ಲ, ತನ್ವೀರನ್ ಪ್ರೀತಿಸ್ತೀನಿ. ನಾನು ಅವನ ಜೊತೆನೆ ಮದ್ವೆ ಆಗೋದು. ವಾ, ಏನ್ ಅದೃಷ್ಟ ನಂದು. ಸೊಸೆ ಒಂದ್ ರೀತಿ ಆದ್ರೆ ಮತ್ತೆ ಮಗಳು ಒಬ್ಬ ಬಡ ಹುಡುಗನ ಪ್ರೀತಿಲಿ ಹುಚ್ಚಿಯಾಗಿದ್ದಾಳೆ. ತನ್ವೀರ್ಗೆ ಯಾವುದೇ ಕೆಲಸ ಇಲ್ಲ, ಮತ್ತೆ ಅವ್ರ ಕುಟುಂಬದವ್ರ ಹತ್ರ ಯಾವುದೇ ಫ್ಯಾಮಿಲಿ ಬಿಸ್ನೆಸ್ ಕೂಡ ಇಲ್ಲ. ಅಪ್ಪ, ನಾನ್ ಮದ್ವೆ ಆದ್ರೆ ಬರೀ ತನ್ವೀರ್ನಷ್ಟೇ. ದಟ್ಸ್ ಇಟ್. ಇವಳು ಹೀಗೆ ಒಪ್ಕೊಳ್ಳೋದಿಲ್ಲ. ತನ್ವೀರ್, ಏನಾಯ್ತು ಬೇಬಿ? ನಿನಗೆ ಗೊತ್ತಿಲ್ವಾ ಏನಾಯ್ತು ಅಂತ? ನನ್ಗೇನ್ ಗೊತ್ತಿಲ್ಲ, ಏನಾಯ್ತು? ನಿಮ್ಮಪ್ಪ ನನ್ನ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ, ನಾನಿನ್ನ ರೇಗಿಸ್ತೀನಿ ಅಂತ. ಅಪ್ಪ ಇದಾರಲ್ಲ, ನಾವಿಬ್ರು ದೂರ ಆಗ್ಲಿ ಅನ್ನೋದೇ ಅವ್ರ ಆಸೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದ್ರೆ ನನ್ನ ಕಾಲೇಜಿಂದ ಆಚೆ ಹಾಕ್ತಾರೆ. ನೆಕ್ಸ್ಟ್ ವೀಕು ಎಕ್ಸಾಮ್ ಇದೆ. ನನ್ಗೆ ಪ್ಲೇಸ್ಮೆಂಟು ಆಗಲ್ಲ, ಕೆಲ್ಸಾನೂ ಸಿಗಲ್ಲ. ನಾನ್ ನಿನಗೇನೂ ಆಗೋದಕ್ ಬಿಡಲ್ಲ. ನಾನು ಅವ್ರ ಮಾತು ಕೇಳಿದ್ರೆ ನಿನ್ಮೇಲೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ. ನಿನ್ ಮಾತಿನ ಅರ್ಥ ನೀನ ಅರ್ಜುನ ಮದ್ವೆ ಮಾಡ್ಕೋತೀಯ ಅಂತಾರ? ಅಫ್ಕೋರ್ಸ್ ನಾಟ್ ಬೇಬಿ. ಸಿ, ಸ್ವಲ್ಪ ದಿವಸದಲ್ಲಿ ನಮ್ ಫೈನಲ್ ಎಕ್ಸಾಮ್ಸ್ ಇದೆ. ಒಂದ್ಸರ್ತಿ ಎಕ್ಸಾಮ್ಸ್ ಮುಗಿದ್ರೆ ಅಪ್ಪಂಗೇನೂ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ನಾನ್ ಬರೀ ಅವ್ರ ಮಾತು ಕೇಳೋ ತರ ನಾಟಕ ಮಾಡ್ಬೇಕು. ಅದಾದ್ಮೇಲೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಟ್ರಸ್ಟ್ ಮೀ. ಮಗಳೇ ಆಶಾ, ನೀನ್ ರೆಡಿ ಆದ್ಯೋ ಇಲ್ವೋ? ಮೆರವಣಿಗೆ ನೀನ್ ಬಂದೇ ಬಿಡುತ್ತೆ. ನಾನ್ ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾಪ, ನಾನೇನಾದ್ರೂ ಮದುವೆ ಆದ್ರೆ ಅದು ಬರೀ ತನ್ವೀರ್ ಜೊತೆ ಅಂತ. ನಿನಗೆ ಇಷ್ಟೊಂದು ಧೈರ್ಯ? ನೀನು ಮದುವೆ ಮಾಡ್ಕೊಂಡ್ಯಾ? ಮತ್ತೆ ನೀನು? ಅಪ್ಪ, ಅಪ್ಪ ನೀವು ಶಾಂತವಾಗಿರಿ, ಇಲ್ಲ ನಿಮ್ ಮರ್ಯಾದೆ ಹೋಗುತ್ತೆ. ತಮಾಷೆನ ನೀನು ನಮ್ಮೆಲ್ರಿಗೂ ಮಾಡಿದ್ಯಾ? ಅರ್ಜುನ್ ಮತ್ತೆ ಅವನ ಮನೆಯವರು ಮೆರವಣಿಗೆ ತಗೊಂಡ್ ಬರ್ತಾ ಇದ್ದಾರೆ. ಹಾಗಿದ್ರೆ ಹೇಳ್ಬಿಡಿ ಅವ್ರಿಗೆ, ನಾನ್ ನನ್ ಮಗಳ ಮಾತು ಕೇಳಲಿಲ್ಲ, ಅದಕ್ಕೆ ನೀವೆಲ್ಲರೂ ಇದನ್ನ ಅನುಭವಿಸ್ಬೇಕು ಅಂತ. ವಾವ್, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಆಶಾ. ಒಂದು ಇಷ್ಟು ದೊಡ್ಡ ತಪ್ಪು ಮಾಡಿದ್ದಲ್ದೆ ನಮ್ಮನ್ನೇ ಹೆದರಿಸ್ತಾ ಇದೀಯಾ. ನಮಗ್ ಬರೀ ಮೋಸ ಮಾಡಿಲ್ಲ, ನಮ್ಮನ್ನ ಬೀದಿಗೂ ತಂದಿದೀಯಾ. ನಿನ್ ಮದ್ವೆಗೆ ಎಷ್ಟು ಖರ್ಚಾಯ್ತು ಅಂತ ನಿನಗೆ ಅದ್ರ ಅಂದಾಜಾದ್ರೂ ಇದೆಯಾ? ಮತ್ತೆ ನೀನು ಇವನ್ನ ಮದ್ವೆ ಮಾಡ್ಕೊಂಡಿದ್ಯಾ. ಇವನ ಹತ್ರ ಯಾವುದೇ ಕೆಲ್ಸಾನೂ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸೂ ಇಲ್ಲ. ಅಣ್ಣ, ಅಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದರಿಂದ ನಮ್ಮ ಹೆಸರು ಹಾಳಾಗಲ್ಲ, ನಾವು ಹಾಳಾಗಲ್ಲ. ಇನ್ಫ್ಯಾಕ್ಟ್ ನಾವು ಮಾಡಿರೋ ಖರ್ಚು ಎಷ್ಟಾಗಿದೆ ಅಷ್ಟು ವಾಪಸ್ ಬರುತ್ತೆ. ಹಲೋ, ಪೊಲೀಸ್ ಸ್ಟೇಷನ್. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಅದೇ ನನ್ ಗಂಡ ಆಗ್ಬೇಕಾಗಿರೋನು ನಮ್ಮ ಹತ್ರ ವರದಕ್ಷಿಣೆ ಕೇಳ್ತಾ ಇದ್ದಾನೆ. ಏನ್ ಮಾಡ್ತಾ ಇದೀಯ ಆಶಾ?
ನಿಮ್ಮ ಮನೆಯವ್ರು ನೋಡಿದ್ರೆ? ರಿಲ್ಯಾಕ್ಸ್ ಬೇಬಿ. ಆಚೆ ಎಷ್ಟು ಜನ ಗೆಸ್ಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರನ್ನ ವಾಪಸ್ ಕಳ್ಸೋದಕ್ಕೆ ಇಡೀ ರಾತ್ರಿ ಬೇಕಾಗತ್ತೆ. ನನ್ಗ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಮ್ಮಿದಾಗಿ ಅರ್ಜುನ್ ಮತ್ತೆ ಅವ್ರ ತಾಯಿ ಸಮಸ್ಯೆಲಿದ್ದಾರೆ. ನಾವಿಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀವಿ. ಸೊ ಮದುವೆ ಆಗಿದ್ದಿನ ನಿನ್ನ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದು ನಿಂಗೆ ತಪ್ಪನಿಸ್ತಿದ್ಯಾ? ಅಲ್ಲ, ನಾನು ಹಾಗೆ ಹೇಳಿಲ್ಲ. ಐ ನೋ ಬೇಬಿ. ಆದರೆ ನಾನು ಈ ವರದಕ್ಷಿಣೆಯನ್ನು ಸುಳ್ಳು ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟಿರಲಿಲ್ಲ ಅಂದಿದ್ರೆ ನಾವಿಬ್ರು ಒಟ್ಟಿಗೆ ಇರೋಕ್ಕಾಗ್ತಿರ್ಲಿಲ್ಲ. ಈಗ ನೀನು ಇದನ್ನ ಅರ್ಜುನ್ ಮತ್ತು ಲತಾ ಆಂಟಿ ಅವರ ಕೆಟ್ಟ ಹಣೆ ಬರ ಅಂತ ಇದನ್ನೆಲ್ಲ ಮರೆತು ಗ್ರೋಪ್ ಆಗು. ಹೇಗಿದ್ರೂ ಇದೆಲ್ಲ ವಿಷಯ ಸ್ವಲ್ಪ ದಿವಸ ಮಾತ್ರ ಹವಾದಲ್ಲಿರುತ್ತೆ. ಕಾಲ ಕಳೆದಾಗೆಲ್ಲ ಮರ್ತೋಗ್ತಾರೆ. ಇದಾದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜುನ್ಗೆ ಹೋಗಿ ಹೇಳ್ತೀನಿ ನಮ್ಮ ಎಲ್ಲ ಗಿಫ್ಟ್ಸ್ ವಾಪಸ್ ಕೊಡ್ಲಿ ಅಂತ. ಮತ್ತೆ ನನ್ನ ಕಂಪ್ಲೇಂಟ್ ಕೂಡ ವಾಪಸ್ ತೊಗೊಳ್ತೀನಿ. ಆದರೆ ಮದುವೆ ಆಗಿದ್ದ ರಾತ್ರಿ ಬೇರೇನು ಮಾತಾಡಬಾರ್ದು, ಬರೀ ಪ್ರೀತಿ ಇರಬೇಕು. ಆಶಾ, ಅಪ್ಪ, ನಿನ್ನೆ ಈ ಸುಳ್ಳು ನಮಗೆಲ್ಲ ತುಂಬಾ ದುಬಾರಿ ಆಗೋಂಗ್ ಕಾಣಿಸ್ತಾ ಇದೆ. ನೋಡಿಲ್ಲಿ ತಗೋ. ಇವರಿಬ್ರು ನನ್ನ ಅಪ್ಪಂಗೆ ಧಮಕಿ ಕೊಟ್ರು. ಒಂದ್ ವೇಳೆ ವರದಕ್ಷಿಣೆ 1 ಕೋಟಿ ಕೊಡದೆ ಮಾಡದೇ ಇದ್ರೆ ಆಗ ಈ ಅರ್ಜುನ್ ಮದುವೆಯಲ್ಲಿ ಹಸೆ ಮನೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ನಿನ್ನೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ, ಎಲ್ಲಾ ಕಡೆ ತೋರಿಸ್ತಾ ಇದ್ದಾರೆ. ಈಗ ನೀವು ನೋಡಿರೋ ಥರಾನೇ ಮೇಡ್ ಅವರ ಧೈರ್ಯಶಾಲಿ ಮಗಳು ಆಶಾ ಮಹೇಶ್ವರಿ ವರದಕ್ಷಿಣೆ ಕೊಡೋದಕ್ಕೆ ವಿರೋಧವಾಗಿದ್ದಾರೆ. ಅವಮಾನ ಆಗತ್ತೆ ಅಂತ ಹೆದರ್ಕೊಳ್ದೆ ಬಂದಂತ ದಿಬ್ಬಣ್ಣ ಹಾಗೂ ಮದುವೆ ಗಂಡನ್ನ ವಾಪಸ್ ಮನೆ ಕಳಿಸಿದ್ದಾರೆ. ಕಾಲ ಬದಲಾಗ್ತಾ ಇದೆ. ಮುಂಚೆ ಎಲ್ಲ ನ್ಯೂಸಲ್ಲಿ ವಧು ತುಂಬಾ ಅಮಾಯಕಳು, ತುಂಬಾ ಸಾಫ್ಟ್ ಅನ್ಕೋತಾ ಇದ್ರು. ಮತ್ತೆ ಇವಾಗಿನ ನ್ಯೂಸಲ್ಲಿ ವಧುನೇ ವರದಕ್ಷಿಣೆ ವಿರುದ್ಧ ನಿಲ್ಲೋ ಅಂತ ಗಟ್ಗಿತ್ತಿ ಅಂತಾರೆ. ಆ ನ್ಯೂಸ್ ತಪ್ಪು ಮೇಡಮ್. ನಾವು ಹಳೆ ಕಾಲದ ವ್ಯಕ್ತಿಗಳಲ್ಲ. ನನ್ ಮಗ ತುಂಬಾ ಮರ್ಯಾದಸ್ಥ, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾನೆ. ನಮ್ಗೆ ನಂಬಿಕೆ ಬಂದಿದೆ ಮೇಡಮ್. ತುಂಬಾ ಮರ್ಯಾದೆಯಿಂದಾನೇ ವರದಕ್ಷಿಣೆ ಕೇಳಿರ್ಬೇಕು ನೀವು. ನಾವ್ ಅವ್ರನ್ನ ವರದಕ್ಷಿಣೆ ಕೇಳಲಿಲ್ಲ. ಅವ್ರು ನಮ್ಮನ್ನ ಸಿಕ್ಕಾಕ್ಸಿದ್ದಾರೆ. ನೀವ್ ನಮ್ಮನ್ನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಏ ಹುಡುಗಿ, ನಮ್ಮನ್ ಯಾಕೆ ಸಿಕ್ಕಾಕಿಸ್ದೆ? ನನ್ ಮಗನ್ ಮೇಲೆ ಸುಳ್ಳು ಆಪಾದನೆ ಯಾಕೆ ಹಾಕ್ದೆ? ಹೇಳು. ಆಶಾ, ನಿನ್ನ ಸುಳ್ಳು ಕಂಪ್ಲೇಂಟ್ ನ ವಾಪಸ್ ತಗೋ. ರಾತ್ರಿ ಇಡೀ ಲಾಕಪ್ ಅಲ್ಲಿ ಇದ್ಕೊಂಡು ನಿಮಗೆ ನಿಮ್ ತಪ್ಪು ಅರಿವಾಗಿರತ್ತೆ ಅನ್ಕೊಂಡಿದ್ದೆ. ಆದ್ರೆ ತಪ್ಪು ನಂದೆ. ನಿಮ್ಮಂತ ಕೆಳಮಟ್ಟದ ಜನ ಸ್ವಲ್ಪ ಬದಲಾಗ್ತೀರಾ ಅಂತ ಅನ್ಕೊಂಡಿದ್ದೆ. ಅಪ್ಪ, ಆ ಲಿಸ್ಟ್ ಕೊಡಿ. ಇನ್ಸ್ಪೆಕ್ಟರ್, ಇದರಲ್ಲಿ ಎಲ್ಲ ಸಾಮಾನುಗಳ ಲಿಸ್ಟ್ ಇದೆ. ನಾವು ಅವ್ರಿಗೆ ವರದಕ್ಷಿಣೆ ಅಂತ ಕೊಟ್ಟಿರೋದು. ನಾವು ಮಿಡಲ್ ಕ್ಲಾಸ್ ಜನ. ನೀವು ಪ್ಲೀಸ್ ಎಲ್ಲ ವಸ್ತುಗಳನ್ನ ಅವರಿಂದ ನಮಗೆ ವಾಪಸ್ ಕೊಡಿಸ್ಬಿಡಿ. ಇನ್ಸ್ಪೆಕ್ಟರ್, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾವ್ ಯಾವ್ದೇ ರೀತಿ ವರದಕ್ಷಿಣೆ ಕೇಳಿಲ್ಲ. ಆಫೀಸರ್, ನೀವು ಪ್ಲೀಸ್ ಇವ್ರ ಮನೆ ಸರ್ಚ್ ಮಾಡಿಸಿ. ಈ ಎಲ್ಲ ವಸ್ತುಗಳು, ವಾಷಿಂಗ್ ಮಷೀನ್, ಫ್ರಿಡ್ಜ್, ಮೈಕ್ರೋವೇವ್, ಗೋಲ್ಡ್ ವಾಚ್, ಇದೆಲ್ಲ ನಿಮಗೆ ಆ ಮನೇಲೆ ಸಿಗುತ್ತೆ. ನಮ್ಮ ಮನೇಲಿ ಅವೆಲ್ಲ ಖಂಡಿತವಾಗಿಯೂ ಸಿಗುತ್ತೆ. ಆದ್ರೆ ನಾವ್ ಅದನ್ನ ದೌರ್ಜನ್ಯದಿಂದ ಕಿತ್ಕೊಂಡಿದ್ದಲ್ಲ, ಅವರೇ ಖುಷಿಯಿಂದ ಗಿಫ್ಟ್ ಆಗಿ ಕೊಟ್ಟಿದ್ದು. ನಾವ್ ಇವ್ರಿಗೆ ಬೇಡ ಅಂತ ಹೇಳಿದ್ವಿ, ನಮ್ಗೆ ಈ ಕಾಸ್ಟ್ಲಿ ಐಟಮ್ ಬೇಡ ಅಂತ. ಆದ್ರೆ ಇವ್ರು ನಮ್ಗೆ ಬಲವಂತ ಮಾಡಿದ್ರು. ವಾವ್ ಮೇಡಮ್, ಎಷ್ಟು ಚೆನ್ನಾಗಿ ನೆಪ ಹೇಳ್ತಿದ್ದೀರಾ ನೀವು. ನಾಳೆ ದಿನ ಮರ್ಡರ್ ಆದ್ರೂ ಕೂಡ ನಾವು ಮಾಡೇ ಇಲ್ಲ ಅಂತೀರಾ. ವಿಕ್ಟಿಮ್ ಅವ್ರ ಹತ್ರ ಬೇಡ್ಕೊಂಡ್ರು ನಮ್ಮನ್ನ ಕೊಂದುಬಿಡಿ ಅಂತ. ನೀವು ಮನೆಗೆ ಹೋಗಿ ಈ ಎಲ್ಲ ವಸ್ತುಗಳು ಅವ್ರ ಮನೇಲಿ ಇದೆ ಅಂತ ನಾವು ಹುಡುಕ್ಬೇಕು. ಥ್ಯಾಂಕ್ ಯು. ನಡಿ ಮಗಳೇ, ಹೊರಡೋಣ. ಏಯ್ ಏಯ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಅವ್ರನ್ನ ಕೇಳಿ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಅವ್ರನ್ನ ಕಳಿಸ್ಬೇಡಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್. ಸಮಾಧಾನವಾಗಿರಿ, ಸಮಾಧಾನವಾಗಿರಿ. ಆಶಾ ಅವರೇ, ನಿಮ್ಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರೋ ವರದಕ್ಷಿಣೆ ವಿರುದ್ಧ ನೀವು ಧ್ವನಿ ಎತ್ತೋಂತ ಧೈರ್ಯ ಎಲ್ಲಿಂದ ಬಂತು ನಿಮ್ಗೆ? ಧೈರ್ಯ ಅನ್ನೋದು ಪ್ರತಿ ಹೆಣ್ಣಲ್ಲಿರುತ್ತೆ. ಆದ್ರೆ ಆ ಧೈರ್ಯನ ಆಚೆ ತೋರಿಸ್ಬೇಕು. ಅನ್ಯಾಯದ ವಿರುದ್ಧ ಮಾತಾಡ್ಬೇಕು. ಮ್ಯಾಮ್, ನಿಮ್ಮ ಈ ದಿಟ್ಟತನ ಬರೀ ಯುಪಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕೇಳಿಸ್ತಾ ಇದೆ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಮತ್ತೆ ಪೊಲಿಟಿಷಿಯನ್ಗಳು
ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಹೊಗಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನಾನ್ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಬೆಂಬಲದಿಂದಾನೇ ನಮ್ಮ ದೇಶದ ಲಕ್ಷಾಂತರ ಹೆಣ್ಮಕ್ಳು ಈ ವರದಕ್ಷಿಣೆ ಅನ್ನೋದ್ರ ವಿರುದ್ಧ ಹೋರಾಡ್ಬೋದು. ಆಶಾ ಅವ್ರೆ, ಕೊನೆದಾಗ ಒಂದು ಪ್ರಶ್ನೆ. ಸಾಕು ಇವತ್ತಿಗೆ ಸಾಕು. ಆಶಾ, ನಡಿಯಮ್ಮ. ಆಶಾ, ಒಂದ್ ನಿಮಿಷ, ಸಾಕು ಇವತ್ತಿಗೆ ಸಾಕು. ಮುಂದೆ ಇನ್ನಷ್ಟು ಆನ್ಸರ್ ಮಾಡ್ತಾರೆ. ಬಾಮ್ಮ ಕುತ್ಕೋ, ಹೊರಡೋಣ. ನೀನ್ ತಪ್ಪು ಮಾಡಿದ್ರು ಸಹ ಮೊದಲನೇ ಸಲ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ ವಿಡಿಯೋ ವೈರಲ್ ಆದ್ಮೇಲೆ ನಾವೆಷ್ಟೊಂದು ಫೇಮಸ್ ಆಗಿದ್ದೀವಿ. ನನ್ನ ಬಿಸ್ನೆಸ್ ವೆಂಡರ್ಸ್ ನನಗೆ ಕಾಲ್ ಮಾಡಿ ನಿನ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಮತ್ತೆ ನಿನಗೆ ಸಹಾಯ ಮಾಡೋದಕ್ಕೆ ನನಗೆ ಒಳ್ಳೊಳ್ಳೆ ಬಿಸ್ನೆಸ್ ಡೀಲ್ಸ್ ಕೊಡ್ತಾ ಇದ್ದಾರೆ. ವಾವಪ್ಪ, ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಫೇಮಸ್ ಆಗ್ಬಿಟ್ಟೆ. ಅಂದ್ರೆ ಎಲ್ಲ ಟಿವಿ ಮತ್ತೆ ನ್ಯೂಸ್ ಪೇಪರ್ಸ್ ಅಲ್ಲಿ ನನ್ ಫೋಟೋ ಮತ್ತೆ ಇಂಟರ್ವ್ಯೂ ಬರುತ್ತೆ. ಆದ್ರೆ ನೀನ್ ಅದನ್ನ ಹಾಳು ಮಾಡ್ಕೋಬೇಡ. ಮತ್ತೆ ನೀನು ಆ ತನ್ವೀರ್ನ ಭೇಟಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಒಂದ್ ವೇಳೆ ಮೀಡಿಯಾದವರಿಗೆ ನೀನ್ ಸುಳ್ಳಿ ಅಂತ ಗೊತ್ತಾಯ್ತು ಅಂತಂದ್ರೆ ಹೇಗೆ ನಿನ್ನ ರಾತ್ರೋರಾತ್ರಿ ಫೇಮಸ್ ಮಾಡಿದಾರೋ ಅದೇ ರೀತಿ ನಿನ್ನ ರಾತ್ರೋರಾತ್ರಿ ನಾಶನೂ ಮಾಡ್ಬಿಡ್ತಾರೆ. ವರದಕ್ಷಿಣೆ ನಮ್ಮ ಸಮಾಜದ ಒಂದು ಕಹಿ ಸತ್ಯ. ವರ್ಷಗಳ ಪ್ರಯತ್ನದ ನಂತರನೂ ಪೂರ್ತಿಯಾಗಿ ಇದನ್ನ ನಮ್ ಕೈನಲ್ಲಿ ತಡೆಗಟ್ಟೋದಕ್ಕಾಗಿಲ್ಲ. ಅದಕ್ಕೆ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಡೋರಿ ಪ್ರೊಹಿಬಿಷನ್ ಆಕ್ಟ್ ಕಾನೂನ್ ಎಷ್ಟು ಕಠಿಣವಾಗಿದೆ ಅಂದ್ರೆ ಒಬ್ಳು ಮಹಿಳೆ ಹೇಳಿಕೆಯಿಂದ ಹುಡುಗ ಮತ್ತೆ ಅವನ ಪೂರ್ತಿ ಕುಟುಂಬದವ್ರನ್ನ ಜೈಲಿಗೆ ಕಳಿಸ್ಬಿಡ್ತಾರೆ. ಆದ್ರೆ ಈ ಕಾನೂನ್ ಇರೋದು ಅಗತ್ಯ ಇರೋ ಮಹಿಳೆಗೆ ಸಹಾಯ ಮಾಡೋದಿಕ್ಕೆ. ನಮಸ್ಕಾರ, ನಾನು ಸುಧಾ ಚಂದ್ರನ್. ನೀವು ನೋಡ್ತಾ ಇದ್ದೀರಾ ಕ್ರೈಮ್ ಅಲರ್ಟ್. ಮನೆಗೆ ಪೊಲೀಸರು ಬಂದ್ರೆ ಬೀದಿನಲ್ಲಿ ಮರ್ಯಾದೆ ಹೋಗೋದಿಕ್ಕೆ ಸಾಕಾಗತ್ತೆ. ಸ್ವಲ್ಪ ದಿನ ಜೈಲಲ್ಲಿ ಕಳೆದ ನಂತರ ಅರ್ಜುನ್ ಮತ್ತೆ ಅವನ್ ಕುಟುಂಬದವರು ಏನೆಲ್ಲ ಅನುಭವಿಸ್ಬೇಕಾಗ್ ಬಂತು, ಬನ್ನಿ ನೋಡೋಣ. ನಿಮ್ಮಿಬ್ರಿಗೂ ಬರೀ ಟೆಂಪರವರಿ ಬೇಲ್ ಮೇಲೆ ಹೊರಗ್ ಬಿಡ್ತಾ ಇದೀವಿ. ಎಷ್ಟ್ ದಿನ ಈ ಕೇಸ್ ನಡೆಯುತ್ತೋ ನೀವಿಬ್ರು ಈ ಊರ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಇನ್ಸ್ಪೆಕ್ಟರ್, ಆದ್ರೆ ನಾನು ಅಮೆರಿಕಾದಲ್ಲಿ ಕೆಲಸ ಮಾಡ್ತಿರೋದು. ನಾನು ಫಾರಿನ್ಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ವೀಸಾ ಕ್ಯಾನ್ಸಲ್ ಆಗುತ್ತೆ. ಇದನ್ನ ನೀವು ವರದಕ್ಷಿಣೆ ಕೇಳೋಕ್ಕೂ ಮುಂಚೆ ಯೋಚಿಸ್ಬೇಕಾಗಿತ್ತು. ನನ್ನ ಮಗ ನಿರಪರಾಧಿ. ಅವನ್ ಮೇಲೆ ಸುಳ್ಳು ಆಪಾದನೆ ಹಾಕೋದನ್ನ ನಿಲ್ಸಿ. ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಈ ತರ ಅಸಭ್ಯ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಸಾರಿ ಇನ್ಸ್ಪೆಕ್ಟರ್. ಅಮ್ಮ, ನೀವು ಸ್ವಲ್ಪ ಸಮಾಧಾನವಾಗಿರಿ. ಇವರು ಪೊಲೀಸ್ ಅವರು. ಒಪ್ಕೋತೀನಿ, ಪೊಲೀಸರ ಕೆಲಸ ಸತ್ಯನ ಕಂಡು ಹಿಡಿಯೋದು, ಎನ್ಕ್ವೈರಿ ಮಾಡ್ಬೇಕು. ಒಪ್ಕೋತೀನಿ, ಈ ಪ್ರಪಂಚದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಯತ್ತೆ. ಆದ್ರೆ ನನ್ ಮಗ ತುಂಬಾ ಮರ್ಯಾದಸ್ಥ. ಇಲ್ಲಿವರೆಗೂ ಅವನು ಹೆಣ್ಮಕ್ಳ ಜೊತೆ ಎತ್ತರದ ಧ್ವನಿನಲ್ಲೂ ಕೂಡ ಮಾತಾಡಿಲ್ಲ. ಆದ್ರೆ ಇವತ್ತು ಅವನ ಮೇಲೆ ಸುಳ್ಳು ಆಪಾದನೆ ಹಾಕ್ತಾ ಇದ್ದಾರೆ. ನೀವೀಗ ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗಿ. ಈ ಕೇಸ್ ಬಗ್ಗೆ ತನಿಖೆ ನಡೆಯುತ್ತೆ, ಮತ್ತೆ ಕ್ರಮನೂ ತಗೋತೀವಿ. ನಮ್ಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ನಿಮ್ಮನ್ನ ಕರೀತೀವಿ. ಸರಿ ಮೇಡಮ್, ಬನ್ನಿ ಅಮ್ಮ. ಅರೆ, ಇವ್ರು ಜೈಲಿಂದ ಬಂದ್ಬಿಟ್ರಾ? ಇಂಥವ್ರು ಹೊರಗಡೆ ಇರಬಾರ್ದು, ಬದ್ಲಿಗೆ ಜೈಲಲ್ಲಿ ಇರ್ಬೇಕು. ಸರಿಯಾಗಿ ಹೇಳಿದ್ರಿ. ಅಮ್ಮ, ಬನ್ನಿ, ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ. ನಾನು ನೀರು ತಗೊಂಡು ಬರ್ತೀನಿ. ನೀರು ತಗೊಳ್ಳಿ. ನನಗೆ ಅರ್ಥ ಆಗುತ್ತೆ, ಇಷ್ಟು ದಿನದಿಂದ ಮನೆ ಲಾಕ್ ಆಗಿತ್ತು, ಧೂಳಿಂದ ನಿಮಗೆ ಅಸ್ತಮ ಸ್ವಲ್ಪ ಜಾಸ್ತಿ ಆಗ್ತಿದೆ ಅನ್ನೋದು. ನಾನು ಈಗಲೇ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ. ಬೇಡಪ್ಪ, ನಿನ್ಗೂ ಸುಸ್ತಾಗಿದೆ. ಒಂದ್ ಕೆಲ್ಸ ಮಾಡು, ರಾಧನ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಅವಳು ಬಂದು ಕ್ಲೀನ್ ಮಾಡ್ತಾಳೆ. ನನ್ ಫೋನಲ್ಲಿ ನಂಬರ್ ಇದೆ, ತಗೋ ಇದನ್ನ. ಹಲೋ ರಾಧಾಂಟಿ, ನಾನು ಅರ್ಜುನ್ ಮಾತಾಡ್ತಿದ್ದೀನಿ, ಗೋಪಾಲ್ ಕಾಲೋನಿಯಿಂದ. ಇವತ್ತು ನೀವು ಮನೆಗೆ ಬಂದು ಕ್ಲೀನ್ ಮಾಡ್ಕೊಡ್ತೀರಾ? ತುಂಬಾ ಗಲೀಜಿದೆ. ನಿಮ್ ಮನೆಗ್ ಬಂದ್ ಕೆಲ್ಸ ಮಾಡೋ ಅಂತ ಕೆಟ್ಟ ದಿನಗಳು ನನಗ್ ಬಂದಿಲ್ಲ. ಅಯ್ಯೋ, ಫಾರಿನ್ ಅಲ್ಲಿ ಕೆಲ್ಸ ಮಾಡ್ತೀರಾ ಮತ್ತು ವರದಕ್ಷಿಣೆ ಕೇಳ್ತೀರಾ? ಛೀ. ಅರ್ಜುನ್ ಅಪ್ಪ, ಏನಾಗ್ತಿದೆ ಇಲ್ಲಿ? ಇಷ್ಟು ವರ್ಷ ಸಂಪಾದನೆ ಮಾಡ್ಕೊಂಡು ಬಂದು ಮರ್ಯಾದೆ ಮಣ್ಪಾಲಾಗೋಯ್ತು.
ಅಮ್ಮ ಸುಮ್ಮನಿರಿ ನೀವು, ಎಲ್ಲ ಸರಿ ಹೋಗುತ್ತೆ. ಇದು ನೋಡು. ಅಲ್ಲ ಮಗಳೇ ಆಶಾ, ಇಲ್ಲಿ ನೋಡು ನಿನಗೋಸ್ಕರ ಏನ್ ಬಂದಿದೆ ಅಂತ. ಇದೇನು ಅಪ್ಪ? ಬಿಸ್ನೆಸ್ ಮನ್ ಉಮೇಶ್ ಸಾರಂಗ್ ಅವರು ನಿನ್ನ ಅವ್ರ ಫ್ಯಾಕ್ಟ್ರಿ ಓಪನಿಂಗ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಮತ್ತೆ ನಿನ್ನ ಕೈಲಿ ತಮ್ಮ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡಿಸ್ಬೇಕು ಅಂತಾನೂ ಇದ್ದಾರೆ. ಏನು? ಉಮೇಶ್ ಸಾರಂಗ 100 ಕೋಟಿ ಕಂಪ್ನಿ ಓನರ್ ಅವರು, ತುಂಬಾ ದೊಡ್ಡ ವ್ಯಕ್ತಿ. ಓ ಮೈ ಗಾಡ್, ಹಾಗಿದ್ರೆ ಸಖತ್ತಾಗಿರುತ್ತೆ. ಹೇಗೂ ನನ್ಗೆ ಈ ವಿಮೆನ್ NGO ಇವೆಂಟ್ಸಿಗೆ ಹೋಗಿ ಬೋರ್ ಆಗಿದೆ. ಆ ಜಾಗನೂ ಚೆನ್ನಾಗಿರಲ್ಲ, ಊಟನೂ ಚೆನ್ನಾಗಿರಲ್ಲ. ಆದ್ರೆ ಈ ಉಮೇಶ್ ಸಾರಂಗ್ ಈ ಪಾರ್ಟಿಗೆ ಹೋದ್ರೆ ತುಂಬಾ ಮಜಾ ಬರುತ್ತೆ. ಆಶಾ, ನೀನಲ್ಗೆ ಹೋಗದೆ ಇರದೆ ಒಳ್ಳೇದು ಅನ್ಸುತ್ತೆ. ಅಲ್ಲಿ ತುಂಬಾ ಜನ ಇರ್ತಾರೆ, ಮೀಡಿಯಾ ಇರುತ್ತೆ. ನೀನ್ ಹೀಗೆ ಎಲ್ಲ ಕಡೆ ಹೋಗ್ತಾ ಇದ್ರೆ ಲೈಮ್ಲೈಟ್ ಇಂದ ಆಚೆ ಬರ್ದಿಕ್ ಆಗೋದೇ ಇಲ್ಲ. ಲೈಮ್ಲೈಟ್ ಇಂದ ಯಾಕೆ ಆಚೆ ಬರ್ಬೇಕು? ಆಶಾಯಿಂದ ಅಂಗಡಿಯಲ್ಲಿ ವ್ಯಾಪಾರ 2 ಪಟ್ಟಾಗಿದೆ. ಹೇಗೆ ಜನ ತಾಜ್ ಮಹಲ್ ಹತ್ರ ನೋಡೋ ತರ ತುಂಬಿಕೊಂಡಿರ್ತಾರೋ ಅದೇ ತರನೇ ನಮ್ಮ ಅಂಗಡಿ ಮುಂದೆ ಜನ ತುಂಬಿಕೊಂಡಿರ್ತಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕ್ತಾರೆ. ಮತ್ತೆ ನನ್ ಕಥೆ ಏನು? ಆಶಾ ಗಂಡ ಅಂತ ಮರ್ಯಾದಿಂದ ಎಲ್ಲೂ ಕೂಡ ಹೇಳ್ಕೊಂಡ್ರೆ ಓಡಾಡಕ್ ಆಗ್ತಾ ಇಲ್ಲ. ರೋಡಲ್ಲಿ ಹೋಗ್ಬೇಕಾದ್ರೆ ಇವಳು ಕೈನೂ ಹಿಡ್ಕೊಳ್ಳೋ ಹಾಗಿಲ್ಲ. ಅಷ್ಟೇ ಯಾಕೆ, ಇವಳ ನಮ್ಮ ಮನೆ ಕರ್ಕೊಂಡು ಹೋಗೋದಕ್ಕೂ ಆಗ್ತಾ ಇಲ್ಲ. ಯಾಕೆ? ಹಗ್ಲು ರಾತ್ರಿ ಅಂತೆ ಮನೆ ಮುಂದೆ ಮೀಡಿಯಾ ನಿಂತಿರುತ್ತೆ. ಆಶಾ, ನಾವಿಬ್ರು ಒಟ್ಟಿಗೆ ಇರ್ಬೇಕು ಅಂತ ನೀನು ಇಷ್ಟೆಲ್ಲ ಮಾಡ್ದೆ ಅಲ್ವಾ? ನೀನು ಈ ಲೈಮ್ಲೈಟ್ ಇಂದ ಆಚೆ ಬರ್ದೇ ಇದ್ರೆ ನಾವ್ ಯಾವತ್ತೂ ಒಟ್ಟಿಗೆ ಇರೋಕ್ಕಾಗಲ್ಲ. ತನ್ವೀರ್, ಮದುವೆ ಆಗಿದ್ದ ದಿನದಿಂದ ನಿನ್ ಮನೆ ಅಳಿ ಆಗಿದ್ಯಾ. ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯಾ? ಮೊದಲನೇ ಸಲ ನಮ್ಮ ಮನೆಯವ್ರಿಗೆ ನನ್ನಿಂದ ಇಷ್ಟು ಉಪಯೋಗ ಆಗ್ತಿದೆ. ಆಗ್ಲಿ ಬಿಡು, ನೀನ್ ಯಾಕೆ ಜಲಸ್ ಆಗ್ತಿದ್ಯಾ? ನಾನ್ ಜಲಸ್ ಆಗ್ತಾ ಇದ್ದೀನಾ? ಹಾ, ಯಾಕಂದ್ರೆ ನನ್ನಿಂದ ನಮ್ಮನೆ ಬಿಸ್ನೆಸ್ ಡಬಲ್ ಆಯ್ತು. ಆದ್ರೆ ನಿನಗಿನ್ನು ಜಾಬ್ ಸಿಕ್ಕಿಲ್ಲ. ಅದಕ್ಕೆ ನಾನ್ ಫೇಮಸ್ ಆಗಿದ್ರಿಂದ ನೀನ್ ಇನ್ಸೆಕ್ಯೂರ್ ಆಗ್ತಿದ್ಯಾ? ನಾನು ಇನ್ಸೆಕ್ಯೂರ್ ಆಗ್ತಾ ಇಲ್ಲ ಆಶಾ. ನಿನ್ ಜೊತೆ ಇರ್ಬೇಕು ಅಂತ ಇದ್ದೀನಿ ಅಷ್ಟೇ. ಆದ್ರೆ ನಿನ್ಗದ ಅರ್ಥ ಆಗ್ತಿಲ್ಲ. ಸರಿ, ನಿನ್ಗೇನ್ ಬೇಕೋ ಅದನ್ನ ಮಾಡ್ಕೋ. ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿತ್ತು. ಅದು ಅರ್ಜುನ್ ಅವ್ರಿಗೆ ಏನ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಟ್ಟಿತ್ತು ಅದನ್ನೆಲ್ಲ ಪೊಲೀಸ್ ಜಪ್ತಿ ಮಾಡಿದ್ದಾರೆ. ನಮಗದನ್ನ ತಗೊಳ್ಳೋದಕ್ಕೆ ಕರೆದಿದ್ದಾರೆ. ಒಳ್ಳೇದಾಯ್ತು ಅಲ್ವಾ? ಮನೇಲಿ ದುಡ್ಡು ಜಾಸ್ತಿ ಆಯ್ತು, ಮುಂಚೆ ಖರ್ಚು ಮಾಡಿದ ದುಡ್ಡು ಕೂಡ ವಾಪಸ್ ಬಂತು. ಇವಾಗ ನೀವು ನಿಮ್ ಕಂಪ್ಲೇಂಟ್ ವಾಪಸ್ ತಗೊಳ್ತೀರಾ ಅಲ್ವಾ? ಅದು ಅರ್ಜುನ್ ಮತ್ತೆ ಅವ್ರ ಮನೆಯವ್ರ ಬಗ್ಗೆ ಟಿವಿಯವ್ರು ಅದ್ ಏನೇನೋ ಎಲ್ಲ ಹೇಳ್ತಾ ಇದ್ದಾರೆ. ನಿನ್ಗೆ ಅರ್ಜುನ್ ಬಗ್ಗೆ ಚಿಂತೆ ಆಗ್ತಾ ಇದೆ ಅಲ್ವಾ? ಅಷ್ಟೊಂದು ಚಿಂತೆ ಇದ್ರೆ ಅವನ ಮನೆಗೆ ಹೋಗಿರು. ಕಂದ, ಏನಾಯ್ತಪ್ಪ? ನನಗೆ ಕೆಲಸ ಕೊಡೋದಿರ್ಲಿ, ನನ್ನನ್ನ ಇಂಟರ್ವ್ಯೂಗೂ ಯಾರು ಸೆಲೆಕ್ಟ್ ಮಾಡ್ತಿಲ್ಲ. ಅವ್ರ ಕಂಪ್ನಿ ರೆಪ್ಯುಟೇಷನ್ ನನ್ನ ಸೆಲೆಕ್ಟ್ ಮಾಡೋದ್ರಿಂದ ಹಾಳಾಗುತ್ತಂತೆ. ಆಶಾ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾವ್ ಏನ್ ಮಾಡಿದ್ವಿ ಅವಳಿಗೆ? 2 ದಿನಕ್ಕೊಂದ್ಸಲ ಹೋಗಿ ಇಂಟರ್ವ್ಯೂ ಕೊಟ್ಟು ಬರ್ತಾಳೆ. ನಮ್ ಕುಟುಂಬದ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾಳೆ. ಇನ್ನು ನನ್ ಕೆಲ್ಸ ಇಸ್ಕೊಳಕ್ ಆಗ್ತಿಲ್ಲ. ಅಮ್ಮ ಅಮ್ಮ ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ನೀವು ನಮ್ ಬ್ರೋಕರ್ಗೆ ಕಾಲ್ ಮಾಡಿದ್ರಾ? ನಾನು ಎಲ್ರಿಗೂ ಫೋನ್ ಮಾಡ್ದೆ, ಆದ್ರೆ ಯಾರು ಸಾಕ್ಷಿ ಹೇಳಕ್ ಒಪ್ಕೋತಿಲ್ಲ. ಯಾರಿಗೂ ಈ ಪೊಲೀಸರು ಕೋರ್ಟು ಇದ್ಯಾವುದು ಬೇಕಾಗಿಲ್ಲ. ನನಗೆ ಅರ್ಥನೇ ಆಗ್ತಾ ಇಲ್ಲ ಇದೆಲ್ಲ ಹೇಗ್ ಸರಿ ಹೋಗುತ್ತೆ ಅಂತ. ಅಮ್ಮ ನೀವು ಪ್ಲೀಸ್ ಅಳ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ, ಇಲ್ಲಿಗೆ ಬಂದಿದ್ಕೆ.
ಅಯ್ಯೋ ಇಲ್ಲ, ಥ್ಯಾಂಕ್ ಯು ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ನೀವು ಎಷ್ಟು ದೊಡ್ಡ ಬಿಸ್ನೆಸ್ ಮೆನ್, ನಿಮ್ಮ ಫ್ಯಾಕ್ಟ್ರಿ ಇನಾಗ್ರೇಷನ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಮತ್ತೆ ಹೀರೋಯಿನ್ ಬರ್ತಾರೆ, ಆದ್ರೆ ನೀವು ನನ್ನ ಇನ್ವೈಟ್ ಮಾಡಿದ್ರಿ. ಆಶಾ ಅವರೇ, ನೀವು ಯಾವುದೇ ರೀತಿ ಹೀರೋಯಿನ್ ಕಮ್ಮಿ ಇಲ್ಲ. ನೀವು ರಿಯಲ್ ಲೈಫಲ್ಲಿ ಹೀರೋ. ನಾನು ಮೊದಲನೇ ಬಾರಿಗೆ ನಿಮ್ಮ ಇಂಟರ್ವ್ಯೂನ ನೋಡಿದಾಗ್ಲಿಂದಾನು ನಿಮ್ಮ ದೊಡ್ಡ ಫ್ಯಾನ್ ಆಗಿದ್ದೀನಿ. ನೀವು ಸುಂದ್ರಿ ಮಾತ್ರ ಅಲ್ಲ, ಸೆಲ್ಫ್ಲೆಸ್ ಹಾಗೆ ಬುದ್ಧಿವಂತೆ ಕೂಡ. ಎಲ್ರ ಮುಂದೆ ಕಷ್ಟಗಳನ್ನ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಐ ರಿಯಲಿ ರೆಸ್ಪೆಕ್ಟ್ ಯು. ಥ್ಯಾಂಕ್ ಯು ಸೋ ಮಚ್. ಸರಿ, ನಾನೀಗ ಹೊರಡ್ತೀನಿ. ಬಟ್ ಕೀಪ್ ಇನ್ ಟಚ್. ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ನನಗೆ. ಸರಿ. ಡ್ರೈವರ್ಗೆ ಅವ್ರನ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೇಳಿ. ಅಯ್ಯೋ ಬೇಡ, ಅದರ ಅವಶ್ಯಕತೆ ಇಲ್ಲ, ನಾನು ಹೊರಟೋಗ್ತೀನಿ. ಅಯ್ಯೋ ಆಶಾ ಅವರೇ, ನಿಮ್ಮ ಡ್ರಾಪ್ ಮಾಡೋದು ನನ್ನ ಸೌಭಾಗ್ಯ ಇದ್ದ ಹಾಗೆ. ಪ್ಲೀಸ್. ನಾನು ನಿನ್ಗೆ ಆ ಇವೆಂಟ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಈಗ ಅವ್ನು ನಿನ್ಗೆ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾ ಇದ್ದಾನೆ. ತನ್ವೀರ್ ಬರೀ ಉಮೇಶ್ ಸಾರಂಗ್ ಅಲ್ಲ, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನಗೆ ಮೆಸೇಜ್ ಮಾಡ್ತಾರೆ, ನನ್ನನ್ನು ಇಷ್ಟಪಡ್ತಾರೆ, ಅವರೆಲ್ಲ ನನ್ನ ಫ್ಯಾನ್ಸ್. ನಿನ್ ಜೆಲಸಿಯಿಂದ ನಂಗೆ ಸಾಕಾಗಿ ಹೋಗಿದೆ. ಆಶಾ, ಆಶಾ, ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಏನಕ್ಕೆ ಆರೋಪ ಮಾಡ್ತಿದ್ಯಾ ಅಂತ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನೀನ್ ಏನಕ್ಕೆ ಈ ರೀತಿ ಮಾಡ್ತಿದ್ಯಾ. ನನ್ನ ಲೈಫ್ನ ಹಾಳು ಮಾಡೋದಕ್ಕೆ ಏನಕ್ಕೆ ಈಗೆಲ್ಲ ಮಾಡ್ತಿದ್ಯಾ. ಆದ್ರೆ ಆಶಾ ಪ್ಲೀಸ್, ಈ ಕೇಸ್ನ ನೀನು ವಾಪಸ್ ತಗೋಬೇಕು ಪ್ಲೀಸ್. ಆಶಾ ಪ್ಲೀಸ್, ಇದನ್ನೆಲ್ಲ ನಿಲ್ಲಿಸ್ಬಿಡು. ನಾನು ಮತ್ತೆ ನಮ್ಮಮ್ಮ ಇನ್ನೂ ಜಾಸ್ತಿ ನೋವು ಅನ್ಭವಿಸಕ್ಕಾಗಲ್ಲ. ಅರ್ಜುನ್ ಪ್ಲೀಸ್, ನೀನ್ ಇದೆಲ್ಲ ರಂಪ ಮಾಡ್ಬೇಡ, ಎದ್ದೇಳು ಮೊದಲು ಪ್ಲೀಸ್. ನೋಡು ಅರ್ಜುನ್, ನೀನ್ ಇದೆಲ್ಲ ಮಾಡಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ಇದು ನಿನ್ ಬ್ಯಾಡ್ ಲಕ್ಕೆ. ಇದೆಲ್ಲ ನಾನು ಮಾಡ್ಬೇಕಾಯ್ತು. ಆದ್ರೆ ಆಶಾ, ಇದನ್ನೆಲ್ಲ ನೀನ್ ಏನಕ್ಕೆ ಮಾಡ್ದೆ? ನೀನ್ ಯಾಕೆ ನನ್ನ ಲೈಫ್ನ ಹಾಳು ಮಾಡ್ದೆ? ಅದನ್ನ ನಾನು ನಿನಗೆ ಹೇಳಕ್ಕಾಗಲ್ಲ. ಹಾ, ಆದ್ರೆ ನೀನ್ ಜೈಲಿಗೆ ಹೋಗದೆ ಇರೋ ಥರ ನನ್ನ ಹತ್ರ ಒಂದು ಐಡಿಯಾ ಇದೆ. ನೋಡು, ನೀನೊಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡು, ಮೀಡಿಯಾ ಮುಂದೆ ನೀನೇ ಒಪ್ಕೋ ನೀನ್ ವರದಕ್ಷಿಣೆ ತಗೊಂಡಿದ್ದೆ ಅಂತ. ನೀನ್ ಇದಕ್ಕೆ ಪಶ್ಚಾತ್ತಾಪ ಪಡ್ತೀಯಾ, ಮತ್ತೆ ನನಗೆ ಸಾರಿ ಹೇಳ್ಬಿಡು. ಮತ್ತೆ ನಾನು ಇಂಟರ್ವ್ಯೂ ಕೊಡ್ತೀನಿ, ನಾನು ಹೇಳ್ತೀನಿ ನಿನಗೆ ನಿನ್ ತಪ್ಪಿನ ಅರಿವಾಗಿದೆ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ. ನಾನು ಕೇಸ್ ವಾಪಸ್ ತಗೊಂಡ್ಬಿಡ್ತೀನಿ. ನೀನ್ ಏನ್ ಹೇಳ್ತಿದ್ಯಾ ಆಶಾ? ಅದನ್ನೆಲ್ಲ ನಾನು ಬೇಕು ಅಂತ ಮಾಡಿದ್ದೀನಿ ಅಂತನ? ಈ ರೀತಿ ಸುಳ್ಳು ಹೇಳೋದಕ್ಕೆ ನಿನಗೆ ಧೈರ್ಯ ಆದ್ರೂ ಹೇಗೆ ಬಂತು? ವಾಹ್, 2 ನಿಮಿಷದ ಮುಂಚೆ ಮಂಡಿ ಊರಿ ಕೂತಿದ್ದೆ, ಬೇಡ್ಕೋತಾ ಇದ್ದೆ, ಈಗ ಕೊಪ್ಪು ತೋರಿಸ್ತಿದ್ಯಾ? ಅಯ್ಯೋ, ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ, ನೀನ್ ಥ್ಯಾಂಕ್ ಯು ಹೇಳ್ಬೇಕು ನಂಗೆ. ಆಶಾ ಪ್ಲೀಸ್, ನಾನು ಹೇಳಿದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಫ್ಯಾಮಿಲಿ ಮಾನ ಮರ್ಯಾದೆ ಎಲ್ಲ ಮಣ್ಪಾಳ ಆಗುತ್ತೆ. ಕಳ್ಕೊಳ್ಳೋದಕ್ಕೆ ನಿಮ್ ಮರ್ಯಾದೆ ಎಲ್ಲಿದೆ ಇವಾಗ? ಅಂಡ್ ನೀನ್ ಎಷ್ಟೇ ಕಿರ್ಚಾಡಿದ್ರು ಕೂಡ ಯಾರು ನಿಮ್ ಮಾತ್ ಕೇಳೋದಿಲ್ಲ. ಇಡೀ ಜಗತ್ ಬಿಟ್ಬಿಡು, ನಿನ್ ಸಂಬಂಧಿಕರೇ ನಿನ್ ಮಾತ್ ಕೇಳಲ್ಲ. ಆದ್ರೆ ಪ್ಲೀಸ್ ಈ ಕೇಸ್ನ ವಾಪಸ್ ತಗೋ ಆಶಾ, ನಿಂತ್ಕೋ. ನೋಡು, ನೀನ್ ಹೇಳಿದ್ರೆ ಕೇಳ್ತಾಳಲ್ವಾ, ಅವಳು ನಿನ್ ಫ್ರೆಂಡ್ ಅಲ್ವಾ? ಪ್ಲೀಸ್ ಅವಳಿಗೆ ಹೇಳು ನನ್ನ ಲೈಫ್ನ ಇನ್ನು ಹಾಳು ಮಾಡ್ಬೇಡ ಅಂತ. ಪ್ಲೀಸ್ ಅವಳಿಗೆ ಒಂದ್ಸರಿ ಹೇಳು ಪ್ಲೀಸ್, ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳು ಪ್ಲೀಸ್. ಆಶಾ, ಆಶಾ, ನೀನು ಇಷ್ಟು ಇನ್ಸೆನ್ಸಿಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ? ಅವನ ಹತ್ರ ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿನಗೆ. ನಮ್ಮಿಂದಾಗಿ ಅರ್ಜುನು ಪ್ರಾಬ್ಲಮ್ ಅಲ್ಲಿದ್ದಾನೆ. ಹಾ ಸರಿ, ನೀನ್ ಯಾಕೆ ಅವನ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಿದ್ಯಾ? ನೀನ್ ಅವನ್ ಫ್ರೆಂಡಾ ಇಲ್ಲ ನನ್ ಗಂಡನ? ಮದ್ವೆ ಆದಾಗಿಂದ ಯಾವಾಗ ನೋಡಿದ್ರು ಜಗಳ ಮಾಡ್ತೀಯಾ. ಒಂದೋ ನಿನ್ ಹತ್ರ ಕೆಲ್ಸ ಇಲ್ಲ, ನನ್ ಫೇಮ್ ಮತ್ತೆ ನನ್ ದುಡ್ಡಿನ ಮೇಲೆ ಬದುಕ್ತಿದ್ಯಾ, ಇದ್ರ ಮೇಲೆ ನನ್ಗೇನೆ ಅಂತೀಯಾ? ಆಶಾ, ಫೇಮು ನಿನ್ ತಲೆಗೆ ಹತ್ತಿದೆ. ಅರ್ಜುನಿಗೆ ಕೊಟ್ಟಿರೋ ಎಲ್ಲ ಗಿಫ್ಟು ವಾಪಸ್ ಬಂದಿದೆ, ಇನ್ಕ್ಲೂಡಿಂಗ್ ಜ್ಯುವೆಲರಿ. ಅಂದ್ರೂ ನೀನ್ ಈ ಕೇಸ್ನ ಕ್ಲೋಸ್ ಮಾಡ್ತಾ ಇಲ್ಲ. ನನ್ ಜೊತೆ ಸಂಸಾರ ಮಾಡದ್ಬಿಟ್ಟು ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಡ್ತಾ ಇದೀಯಾ. ಸಾಕು, ಹುಷಾರು. ಇನ್ನೊಂದ್ಸಲ ನನ್ನ ಮಗಳ ಜೊತೆ ಈ ರೀತಿ ಎಲ್ಲ ಮಾತಾಡಿದ್ರೆ, ಒಂದ್ ವೇಳೆ ಆಶಾ ಫೇಮಸ್ ಆಗಿರೋದ್ರಿಂದ ನಿಂಗೆ ಇಷ್ಟೊಂದು ತೊಂದರೆ ಇದ್ರೆ ಹೊರಟೋಗು ನೀನು ಇಲ್ಲಿಂದ. ಸಾಕು ಆಶಾ, ನೀನು ಇಂಥ ವ್ಯಕ್ತಿ ಜೊತೆ ಜೀವನ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ನೀನು ಕಂಡ್ರೆ ಹೊಟ್ಟೆ ಕಿಚ್ಚು ಇವನ್ಗೆ. ನನಗೆ ಹೊಟ್ಟೆ ಕಿಚ್ಚ.
ನೀನೇನ್ ಘನ ಕಾರ್ಯ ಮಾಡಿ ಫೇಮಸ್ ಆಗಿಲ್ಲ. ಇಬ್ರು ಅಮಾಯಕರ ಮೇಲೆ ಸುಳ್ಳು ಆರೋಪ ಹೊರಿಸಿ ಫೇಮಸ್ ಆಗಿದ್ಯಾ. ಹೊರಗ್ದವ್ರು ನಿನ್ನ ಬಹದ್ದೂರ್, ಧೈರ್ಯಶಾಲಿ, ಹೆಣ್ಣುಲಿ ಅಂತಾರಲ್ಲ, ಅದೆಲ್ಲ ಸುಳ್ಳು. ಅವ್ರಿಗೆ ಇದು ಗೊತ್ತಾದಾಗ ನಿನ್ ಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಇರು. ನೀನ್ ಹೇಳ್ತಿರೋದು ಹೇಗೆ ಅಂದ್ರೆ ಬರೀ ಅರ್ಜುನ್ ಜೊತೆ ನಾನ್ ಮೋಸ ಮಾಡ್ತಿದ್ದೀನಿ ಅನ್ನೋ ಹಾಗೆ. ನೀನೇನಾದ್ರೂ ಇಷ್ಟು ಬೇಜವಾಬ್ದಾರಿ ಇರ್ಲಿಲ್ಲ ಅಂದಿದ್ರೆ ನಿಮ್ ಮನೆಯವ್ರ ಹತ್ರ ದುಡ್ಡಾದ್ರೂ ಇರ್ತಿತ್ತು, ಇಲ್ಲ ನಿನ್ ಹತ್ರ ಕೆಲ್ಸ ಇರ್ತಿತ್ತು. ಆಗ ನಮ್ ತಂದೆ ನಿನ್ ಜೊತೆ ಮದ್ವೆ ಆಗೋದಕ್ ತಡಿತಾ ಇರ್ಲಿಲ್ಲ. ಹಾಗಿದ್ಮೇಲೆ ನನಗ್ ಅನ್ನೋದನ್ ಬಿಟ್ಟು ಮೊದ್ಲು ಹೋಗಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ. ನಾನು ಶ್ರೀಮಂತ ಅಲ್ಲ ಅಂತ ನನಗೆ ಗೊತ್ತು, ಆದ್ರೂ ನಾನು ಮಾಡಿದ ದೊಡ್ಡ ತಪ್ಪು ನಿನ್ನಂತ ಕೆಟ್ಟ ಹುಡುಗಿನ ಪ್ರೀತಿ ಮಾಡಿದ್ದು. ನಾನು ಹೋಗ್ತೀನಿ. ದುರಾಸೆ ಎಂಥದ್ದು ಅಂತಂದ್ರೆ ಒಂದ್ಸಲ ಆಸೆ ಪಟ್ರೆ ಅದು ಬೆಳಿತಾನೇ ಹೋಗುತ್ತೆ. ಮೀಡಿಯಾದವರು ರಾತ್ರೋರಾತ್ರಿ ಆಶಾನ ಹೀರೋಯಿನ್ ಮಾಡಿದ್ರು, ಮತ್ತೆ ಅರ್ಜುನ್ ಕುಟುಂಬದವ್ರನ್ನ ವಿಲನ್. ಆಶಾ ಕುಟುಂಬದವರು ಅವಳಿಗೆ ಸರಿಯಾದ ದಾರಿ ತೋರ್ಸೋದನ್ನ ಬಿಟ್ಟು ಅವಳಿಗೆ ಶಬಾಷ್ ಗಿರಿ ಕೊಡೋದಕ್ಕೆ ಶುರು ಮಾಡಿದ್ರು. ತನ್ವೀರ್ ಆಶಾ ಅಷ್ಟು ಬುದ್ಧಿವಂತ ಆಗಿರ್ಲಿಲ್ಲ. ಏನೆಲ್ಲ ಆಗ್ತಿತ್ತೋ ಅವನ ಬಗ್ಗೆ ಪಾಪ ಅಂತಾನೂ ಅನಿಸ್ತಿತ್ತು. ಆದ್ರೆ ಕೆಟ್ಟತನಕ್ಕೆ ಜೊತೆಯಾಗಿರೋದು ಅಂತಂದ್ರೆ ತಮ್ಮ ಕಾಲ್ ಮೇಲೆ ತಾವು ಕಲ್ ಹಾಕೊಂಡಾಗೆ. ಈಗ ನೋಡ್ಬೇಕಿರೋದಿಷ್ಟೇ, ಆಶಾ ಮಾಡ್ತಾ ಇರೋ ತಪ್ಪು ಹೊರಗ್ ಬೀಳತ್ತಾ ಅಥವಾ ಇಲ್ವಾ? ಧೈರ್ಯ ಅನ್ನೋದು ಪ್ರತಿ ಹೆಣ್ಣಲ್ಲಿರುತ್ತೆ, ಆದ್ರೆ ಆ ಧೈರ್ಯನ ಆಚೆ ತೋರಿಸ್ಬೇಕು. ಅನ್ಯಾಯದ ವಿರುದ್ಧ ಮಾತಾಡ್ಬೇಕು. ಅರ್ಜುನ್ ಅಪ್ಪ, ನೀವಾದ್ರೂ ಹೇಳ್ಬೋದಲ್ವಾ, ಸತ್ಯ ಎಷ್ಟೇ ಬಚ್ಚಿಡಕ್ ಪ್ರಯತ್ನ ಪಟ್ರು ಆಗಲ್ಲ ಅಂತ. ಮತ್ತೆ ನಮ್ ಸತ್ಯ ಯಾವಾಗ ಪ್ರಪಂಚದ ಎದುರುಗಡೆ ಬರೋದು? ಈ ಜನಗಳು ನನ್ ಮಗನ್ನ ದೋಷಿ ಅಂತ ಅನ್ಕೊಂಡಿದ್ದಾರೆ. ನನ್ ಕೈಲಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ನಿಮ್ ಹತ್ರನೇ ಬಂದ್ಬಿಡ್ತೇನೆ. ಅಮ್ಮ, ನೀನ್ ಏನ್ ಮಾಡಕ್ ಕೊಟ್ಟಿದ್ದೆ? ನಿನಗೆ ಗೊತ್ತಾ, ಪೂರ್ತಿ ಪ್ರಪಂಚ ನಮ್ ವಿರುದ್ಧ ನಿಂತಿದೆ. ಮತ್ತೆ ಈಗ ನೀನು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ನೋಡ್ತಿದ್ಯಾ? ಆದ್ರೆ ಎಂಥ ಜೀವನನ ಇನ್ನು ನನ್ ಕೈಲ್ ಮಾಡೋದಕ್ಕಾಗಲ್ಲ. ಬದುಕೋದಿಕ್ಕೆ ಜೀವನ ಮಾತ್ರ ಅಲ್ಲ, ಮರ್ಯಾದೆನೂ ಇರ್ಬೇಕಲ್ವಾ? ಎಲ್ಲ ಸರಿ ಹೋಗುತ್ತೆ, ನಾನಿದ್ದೀನಿ ಅಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ. ಅರ್ಜುನ್, ಹಲೋ ಸರ್, ನಾನು ನಿಮ್ಮನ್ನ ಮೀಟ್ ಆಗ್ಬೇಕಿತ್ತು. ಸರ್, ನನ್ನ ಆಶಾ ಮಹೇಶ್ವರಿ ಮೇಲೆ ಮೆಂಟಲ್ ಹರಾಸ್ಮೆಂಟ್ ಕೇಸ್ ಹಾಕ್ಬೇಕಾಗಿತ್ತು. ವಾಟ್? ಮಿಸ್ಟರ್ ಅರ್ಜುನ್ ಬನ್ಸಾಲ್, ಇಡೀ ಸಿಟಿಲಿ ಎಲ್ಲಿ ಹುಡುಕಿದ್ರು ಕೂಡ ಯಾವ ಲಾಯರು ಕೂಡ ಆಶಾ ವಿರುದ್ಧ ವಾದ ಮಾಡಕ್ಕೆ ರೆಡಿ ಇಲ್ಲ. ನೀವು ನೋಡಿದ್ರೆ ಅವ್ರ ವಿರುದ್ಧ ಮೆಂಟಲ್ ಹರಾಸ್ಮೆಂಟ್ ಕೇಸ್ ಹಾಕ್ಬೇಕು ಅಂತ ಇದ್ದೀರಲ್ಲ. ಯಾಕಂದ್ರೆ ಇದೇ ಸತ್ಯ. ಆ ಸತ್ಯ ಏನು ಅಂದ್ರೆ ನಾನು ಆಶಾ ಫ್ಯಾಮಿಲಿಯಿಂದ ಯಾವುದೇ ರೀತಿ ವರದಕ್ಷಿಣೆ ಕೇಳಿಲ್ಲ. ಸರ್, ಟಿವಿ ಫ್ರಿಡ್ಜ್ ಆಗಿರ್ಲಿ, ನಾನು ಒಂದು ಚಿಕ್ಕ ಪೆನ್ಸಿಲ್ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವಳು ನನ್ನ ಜೈಲಿಗೆ ಸೇರೋ ಹಾಗೆ ಮಾಡಿದಾಳೆ, ನನ್ನ ಫ್ಯಾಮಿಲಿ ಕೂಡ ಜೈಲಿಗೆ ಹೋಗೋ ಥರ ಮಾಡಿದಾಳೆ. ನನ್ನ ಕೆಲಸ ಹೋಗಿದೆ, ನನಗೆ ಇನ್ನೊಂದು ಕೆಲಸ ಕೂಡ ಸಿಗ್ತಿಲ್ಲ. ನಮ್ಮ ನೇಬರ್ಸ್, ನಮ್ಮ ಸಂಬಂಧಿಕರು, ಇವ್ರು ಯಾರು ನಮಗೆ ಮರ್ಯಾದೆ ಕೊಡ್ತಿಲ್ಲ. ಮಿಸ್ಟರ್ ಬನ್ಸಾಲ್, ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಆದ್ರೆ ನೀವು ವರದಕ್ಷಿಣೆ ಕೇಳಿದ್ರ ಇಲ್ವ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾಗಿರೋದು ನೀವು ಹೇಗೆ ಸಾಬೀತು ಮಾಡ್ತೀರಾ ಅನ್ನೋದು. ಡೌರಿ ಕೇಸಲ್ಲಿ ಹುಡುಗರನ್ನ ಒಳಗೆ ಹಾಕೋದಕ್ಕೆ ಜಸ್ಟ್ ಒಂದು ಹುಡುಗಿರ ಸ್ಟೇಟ್ಮೆಂಟ್ ಅಷ್ಟೇ ಸಾಕಾಗುತ್ತೆ. ಆದ್ರೆ ಹುಡುಗ ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಸಾಕ್ಷಿಗಳು ಬೇಕಾಗತ್ತೆ. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನೀವು ವರದಕ್ಷಿಣೆ ತಗೊಂಡಿಲ್ಲ ಅಂತ ಪ್ರೂವ್ ಮಾಡಕ್ಕೆ? ಆದ್ರೆ ಸರ್, ಈ ರೀತಿ ಸಿಚುವೇಶನ್ಗೆ ಯಾವುದೇ ಪರಿಹಾರ ಇಲ್ವಾ? ಎಕ್ಸಾಕ್ಟ್ಲಿ ಮಿಸ್ಟರ್ ಬನ್ಸಾಲ್, ದಿಸ್ ಇಸ್ ಮೈ ಪಾಯಿಂಟ್. ಇದ್ರಲ್ಲಿ ನಿಮ್ ತಪ್ಪಿಲ್ಲ ಅಂತ ನೀವು ಖಂಡಿತ ಸಾಬೀತು ಮಾಡಕ್ಕಾಗಲ್ಲ. ನನ್ನ ಮಾತು ಕೇಳಿ ಈ ಕೇಸನ್ನ ಫೈಟ್ ಮಾಡೋದ್ರ ಬದಲು ಆಶಾ ಅವ್ರ ಹತ್ರ ಹೋಗಿ ನೇರವಾಗಿ ಮಾತಾಡಿ, ಅವ್ರ ಹತ್ರ ಹೋಗಿ ಅವ್ರಿಗೆ ಅರ್ಥ ಮಾಡಿಸಿ, ಆಗ ಅವ್ರ ಈ ಕೇಸ್ನ ವಾಪಸ್ ತಗೊಂಡ್ರೆ ತಗೋಬಹುದು. ನೋಡು, ನೀನೊಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡು, ಮೀಡಿಯಾ ಮುಂದೆ ನೀನೇ ಒಪ್ಕೋ ನೀನ್ ವರದಕ್ಷಿಣೆ ತಗೊಂಡಿದ್ದೆ ಅಂತ. ಬದುಕೋದಿಕ್ಕೆ ಜೀವನ ಮಾತ್ರ ಅಲ್ಲ, ಮರ್ಯಾದೆನೂ ತುಂಬಾ ಮುಖ್ಯ. ಇಲ್ಲ ಸರ್, ನಾನು ತಪ್ಪು ಮಾಡಿಲ್ಲ, ನಾನು ಹಿಂದೆ ಸರಿಯೋದಿಲ್ಲ. ನಿಮಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನಂಬಿಕೆ ಇದೆ ಈ ದೇಶದ ಕಾನೂನಿನ ಮೇಲೆ, ಮತ್ತೆ ಆ ದೇವ್ರ ಮೇಲೆ, ಮತ್ತೆ ನನ್ನ ಮೇಲೆ. ನಾನು ನೋಡ್ತೀನಿ ಸರ್, ಸತ್ಯ ಗೆಲ್ಲುತ್ತೆ.
ವಾವ್, ಫ್ಲವರ್ಸ್, ಗಿಫ್ಟ್ಸ್. ಬಹುಶಃ ತನ್ವೀರಿಗೆ ಅವನ್ ತಪ್ಪು ಏನು ಅಂತ ಗೊತ್ತಾಗಿದೆ ಅನ್ಸತ್ತೆ. ಹೋಗ್ಲಿ ಬಿಡು, ಕೊನೆಗಾದ್ರೂ ಬುದ್ಧಿ ಬಂತಲ್ಲ. ಮಗಳೇ, ಇಷ್ಟೊಂದು ಗಿಫ್ಟ್ಸು ಮತ್ತೆ ಫ್ಲವರ್ಸ್ನೆಲ್ಲ ತನ್ವೀರ್ ಅಲ್ಲ, ಉಮೇಶ್ ಸಾರಂಗ್ ಅವ್ರು ಕಳ್ಸಿರೋದು ನಿನಗೋಸ್ಕರ. ಈ ತನ್ವೀರ್ ಇದಾನಲ್ಲ, ಅವನು ಏನ್ ಅನ್ಕೊಂಡಿದಾನೋ. ಇಷ್ಟು ದಿವಸ ಆಯ್ತು ಇಲ್ಲಿಂದ ಹೋಗಿ ಒಂದ್ ಫೋನ್ ಕೂಡ ಮಾಡಿಲ್ಲ. ಮರ್ತ್ಬಿಡು ಅವನ್ನ. ಇವಾಗ ಯಾರು ಮುಂದಿದಾರೋ ಅವರನ್ನು ಗಮನಿಸು. ಉಮೇಶ್ ಸಾರಂಗ್ ದೊಡ್ಡ ಬಿಸ್ನೆಸ್ ಮ್ಯಾನು. ಅವ್ರನ್ನ ಮದುವೆ ಆದ್ರೆ ನಿನ್ ಲೈಫ್ ಸೆಟ್ಲ್ ಆಗತ್ತೆ. ಹೆಸರು, ಹಣ, ಫೇಮ್, ಮರ್ಯಾದೆ, ಘನತೆ ಎಲ್ಲ ನಿನ್ ಜೊತೆಗಿರುತ್ತೆ. ಬ್ರೇಕಿಂಗ್ ನ್ಯೂಸ್. ಆಂಟಿ ಡೋರಿ ಆಕ್ಟಿವಿಸ್ಟ್ ಆಶಾ ಮಹೇಶ್ವರಿ ಅವರ ಸಂಬಂಧ ತುಂಬಾ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಉಮೇಶ್ ಸಾರಂಗ್ ಅವ್ರ ಜೊತೆ ನಿಶ್ಚಯ ಆಗಿದೆ. ಮತ್ತೆ 1 ತಿಂಗಳ ನಂತರ ಇವರಿಬ್ರು ತುಂಬಾ ಜೋರಾಗೆ ಮದುವೆ ಆಗೋದ್ರಲ್ಲಿದ್ದಾರೆ. ಮತ್ತೆ ಇವರಿಬ್ರು ಜೋರಾಗೆ ಮದ್ವೆ ಆಗೋ ಬದ್ಲಿಗೆ ಸಿಂಪಲ್ ಆಗಿ ಕೋರ್ಟ್ ಮ್ಯಾರೇಜ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಮದ್ವೆಗೆ ಅಂತ ಇಟ್ಕೊಂಡಿರೋ ದುಡ್ಡನ್ನ ಅಮಾಯಕ ಹೆಣ್ಮಕ್ಳಿಗೆ ಹಂಚ್ಬೇಕು ಅಂತಿದ್ದಾರೆ. ಏನಾಯ್ತು? ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಫೋನ್ ಮಾಡಿದ್ಯಾ? ಏನ್ ತಮಾಷೆ ಮಾಡ್ತಾ ಇದೀಯ ಆಶಾ? ಮದ್ವೆ ಅಂದ್ರೆ ಮಕ್ಳು ಆಟ ಅಲ್ಲ. ನೀ ನನ್ ಗರ್ಲ್ ಫ್ರೆಂಡ್ ಅಲ್ಲ, ನನ್ ಹೆಂಡತಿ, ಅರ್ಥ ಮಾಡ್ಕೋ. ನೀನ್ ಹೀಗೆ ಬೇರೆಯವ್ರನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ. ನೀನ್ ಬಹುಶಃ ಮರ್ತೋಗಿದ್ಯಾ ತನ್ವೀರ್, ನಾವು ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದು ಅಂತ. ಅದ್ರದ್ದು ಡಾಕ್ಯುಮೆಂಟು ಇಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಕೂಡ ಆಗಿಲ್ಲ. ಅರ್ಥ ಆಯ್ತಾ? ನೀನ್ ಮರಿತಾ ಇದೀಯ ಆಶಾ. ಅವತ್ತು ಮದ್ವೆ ದಿನ ದೇವಸ್ಥಾನದಲ್ಲಿ ತಗೊಂಡ್ ಫೋಟೋ ಇವತ್ತು ಕೂಡ ನನ್ನ ಹತ್ರ ಇದೆ. ಅದಕ್ಕೇನಂತೆ? ಫೋಟೋಸ್ ಮಾರ್ಫ್ ಕೂಡ ಮಾಡ್ಬೋದು ಅಲ್ವಾ? ಮತ್ತೆ ನಿನಗ್ ನೆನಪಿಲ್ಲ ಅಂದ್ರೆ ನೆನಪು ಮಾಡ್ತೀನಿ. ಪ್ರಿನ್ಸಿಪಲ್ ಹತ್ರ ಅಪ್ಪ ನಿನ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ನನ್ನ ಹೆಸರು ಹಾಳು ಮಾಡೋದಕ್ಕೆ ನೀನ್ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನಾನು ಹೇಳ್ಬಿಡ್ತೀನಿ. ನೀನ್ ಇಷ್ಟು ಕೀಳ್ ಮಟ್ಟ ಕೇಳ್ತೀಯ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ನಿನ್ ಯೋಚನೆ ಇಷ್ಟು ಚಿಕ್ಕದಿದ್ರೆ ನಾನೇನ್ ಮಾಡಕ್ಕಾಗಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು. ನಿನ್ನ ಪ್ರೀತಿಸಿ ನಿನ್ನ ಮದ್ವೆ ಮಾಡ್ಕೊಂಡಿದ್ದಕ್ಕೆ. ನಿನ್ನ ಮದ್ವೆ ಮಾಡ್ಕೊಂಡು ನನ್ ಜೀವನ ಜೊತೆಗೆ ಅರ್ಜುನ್ ಜೀವನ ಹಾಳು ಮಾಡ್ಬಿಟ್ಟೆ. ಫೋನ್ ಇಟ್ಟು ಈ ಮೆಲೋ ಡ್ರಾಮಾ ಮುಂದುವರ್ಸು. ಮತ್ತೆ ಹಾ ತನ್ವೀರ್, ನೀನೇನಾದ್ರೂ ಅರ್ಜುನ್ ಹತ್ರ ಹೋಗಿ ಅವನ್ ಸಹಾಯ ಮಾಡಕ್ ನೋಡದೆ ಅಂದ್ರೆ ನಾನ್ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ಇದನ್ನ ನೆನ್ಪಿಟ್ಕೋ. ಅರ್ಥ ಆಯ್ತಾ? ಆಶಾ, ಆಶಾ, ಆಶಾ. ಇದು ತಗೊಳ್ಳಿ ನಿಮ್ಮ ಮ್ಯಾರೇಜ್ ಪೇಪರ್ಸ್. ನೀವು ಇಲ್ಲೇ ಸೈನ್ ಮಾಡಬೇಕು, ಮತ್ತೆ ವಿಟ್ನೆಸ್ ಇಲ್ಲಿ ಸೈನ್ ಮಾಡಬೇಕು. ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ನೀವಿಲ್ಲಿ? ಮತ್ತೆ ಇದೆಲ್ಲ ಏನ್ ವಿಷಯ ಆಫೀಸರ್? ನನ್ನ ಹತ್ರ ಆಶಾ ಮಹೇಶ್ವರಿ ಮತ್ತೆ ಅವ್ರ ಫ್ಯಾಮಿಲಿ ವಿರುದ್ಧ ಅರೆಸ್ಟ್ ವಾರೆಂಟ್ ಇದೆ. ಏನು? ನಿಮ್ಗೇನೋ ತಪ್ಪು ತಿಳುವಳಿಕೆ ಆಗಿದೆ. ಇವರು ನನ್ನ ವಿರುದ್ಧ ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ನಾನ್ ಮಾಡಿದ್ದೀನಿ. ಹೌದು, ಈ ಕಂಪ್ಲೇಂಟ್ ನಂದಿನಿನೇ ಕೊಟ್ಟಿರೋದು. ನಂದಿನಿನೇ ನಮಗೆ ಮತ್ತೆ ಪೊಲೀಸ್ ಅವ್ರಿಗೆ ಎಲ್ಲ ಸತ್ಯನೂ ಹೇಳಿದ್ದು. ನೀವು ನನಗೆ ಏನಕ್ಕೆ ಮೋಸ ಮಾಡಿದ್ದು ಅನ್ನೋದು. ಮತ್ತೆ ಇನ್ನೊಂದು ವಿಷಯನೂ ಹೇಳಿದ್ದಾರೆ, ನೀನು ಮತ್ತೆ ನಿನ್ನ ಫ್ಯಾಮಿಲಿ ಸೇರ್ಕೊಂಡು ಇವರಿಗೆ ವರ್ಷಗಳಿಂದ ಕಿರುಕುಳ ಕೊಟ್ಟಿರೋದ್ರ ಬಗ್ಗೆ. ನಂದಿನಿ ಸುಳ್ಳು ಹೇಳ್ತಾ ಇದ್ದಲ್ಲ ಸರ್. ಸಾಕು, ಇನ್ನತಿ ಆಯ್ತು. ಲತಾ ಆಂಟಿ, ನಿಮ್ ಜೊತೆಗೆ ಏನೇ ಆಗಿದ್ರು ತುಂಬಾ ತಪ್ಪು ನಡೆದಿದೆ. ಆದ್ರೆ ನಾನು ನಿಮ್ಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ. ಅರ್ಜುನ್ ನನ್ನ ಸಹಾಯ ಕೇಳೋದಕ್ಕೆ ನನಗೆ ಫೋನ್ ಮಾಡ್ದ. ಸತ್ಯ ಹೇಳೋದಕ್ಕೆ ಧೈರ್ಯ ಕೊಟ್ಟ. ಇನ್ಸ್ಪೆಕ್ಟರ್, ಆಶಾ, ನನ್ನ ಗಂಡ ವಿಜಯ್ ಮತ್ತೆ ನನ್ನ ಮಾವನವರು ಇವರೆಲ್ಲ ಎಷ್ಟು ಕೀಳು ಜನ ಅಂದ್ರೆ ನಿಮಗೂ ಏನೂ ಮಾಡ್ಕೊಳಕ್ಕಾಗಲ್ಲ. ಇನ್ಸ್ಪೆಕ್ಟರ್, ಲತಾ ಆಂಟಿ ಮತ್ತೆ ಅರ್ಜುನ್ ಯಾವತ್ತೂ ವರದಕ್ಷಿಣೆ ಕೇಳಿಲ್ಲ. ಇವ್ರ ಹತ್ರ ಏನೇ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಇದ್ರು ಕೂಡ ಅದ್ರ ಬಿಲ್ ನಮ್ಮಪ್ಪ ತೀರ್ಸಿರೋದು. ನೀವು ಬೇಕಿದ್ರೆ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಅಯ್ಯೋ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್. ನನ್ನ ಅತ್ತಿಗೆ ಮೆಂಟಲಿ ಅನ್ಸ್ಟೇಬಲ್ ಇದ್ದಾರೆ. ಇವ್ರು ನಮ್ಮನ್ನ ಸಿಕ್ಕಾಕ್ಸಕ್ ನೋಡ್ತಿದ್ದಾರೆ. ಈ ಪ್ರಪಂಚದಲ್ಲಿ
ಒಂದ್ ಹೆಣ್ಣು ತನ್ನ ಗೌರವನ ಪಡ್ಕೊಳ್ಳೋದಿಕ್ಕೆ, ಸಮಾನತೆನ ಪಡ್ಕೊಳ್ಳೋದಿಕ್ಕೆ ತುಂಬಾ ಹೋರಾಟ ಮಾಡ್ಬೇಕಾಗತ್ತೆ. ಆದ್ರೆ ಅವಳಿಗೆ ಎಲ್ಲದಕ್ಕಿಂತ ತುಂಬಾ ಕಷ್ಟ ಆಗೋದು ಯಾವ್ದು ಗೊತ್ತಾ? ನಿನ್ನಂತ ಹೆಂಗಸ್ರ ಜೊತೆ ಹೋರಾಟ ಮಾಡೋದು. ನಮ್ಮ ಸುರಕ್ಷತೆಗೋಸ್ಕರ ಅಂತ ಇರೋಂತ ಕಾನೂನನ್ನ ತಪ್ಪಾಗಿ ಬಳಸ್ಕೊಳ್ಳೋ ಅಂತ ನಿನ್ನಂಥವ್ರ ಜೊತೆ. ಆಶಾ, ನಾನು ನಿಂಗೆ ಹೇಳಿದ್ದೆ ಅಲ್ವಾ, ಈ ಲೈಮ್ಲೈಟ್ ನಿನ್ಗೆ ಪಾಠ ಕಲ್ಸುತ್ತೆ ಅಂತ. ಹವಲ್ದಾರ್, ಇವ್ರನ್ನ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್ ನಂದಿನಿ, ಅಲ್ಲ, ಅದು ನಂದಿನಿ ನಾವು- ಸುಮ್ನೆ ಇರ್ತಾಳೆ. ನಾವು- ಸರ್, ನಾವೇನು ಬಿಡಿ ಮಾಡಿಲ್ಲ. ನಮ್ಮನ್ನ. ಲತಾ ಅವ್ರೆ, ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ವಿ. ಪ್ಲೀಸ್ ಲತಾ ಅವರೇ, ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್. ವರದಕ್ಷಿಣೆ ನಮ್ಮ ಸಮಾಜದ ಒಂದು ಕಹಿ ಸತ್ಯ. ಇದ್ರ ವಿರುದ್ಧ ಲಕ್ಷಾಂತರ ಮಹಿಳೆಯರು ಹೋರಾಟ ಮಾಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಕಾನೂನಲ್ಲಿ ಡೋರಿ ಆಕ್ಟ್ ರಚನೆ ಆಗಿದೆ. ಆದ್ರೆ ಆಶಾ ಅಂತ ಹೆಣ್ಮಕ್ಳು ಕಾನೂನನ್ನ ಈ ತರ ತಪ್ಪಾಗಿ ಬಳಸ್ಕೊಂಡಾಗ ನಮ್ ಮನ್ಸಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ವರದಕ್ಷಿಣೆ ವಿರುದ್ಧ ಇಷ್ಟು ಕಠಿಣವಾದ ಕಾನೂನು ಇರೋದು ಮುಖ್ಯನಾ? ಖಂಡಿತ ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾಗಿರೋದೇನಂದ್ರೆ, ನಂದಿನಿ ಅಂತವ್ರು ವರದಕ್ಷಿಣೆ ವಿರುದ್ಧ ಬಳಲ್ತಾ ಇರೋರು ಸರಿಯಾದ ಸಮಯಕ್ಕೆ ಕಾನೂನಿನ ಲಾಭ ಪಡ್ಕೋಬೇಕು. ಇವತ್ತು ನಂದಿನಿ ಇತ್ತಂತ ಹೆಜ್ಜೆ ಅವಳು ಮೊದ್ಲೇನೆ ಈ ಹೆಜ್ಜೆನ ಇಟ್ಟಿದ್ರೆ ಆಗ ಆಶಾ ಮತ್ತೆ ಅವಳ ಪೂರ್ತಿ ಕುಟುಂಬದವರು ಮುಂಚೆನೆ ಇದ್ರಿಂದ ತಪ್ಪಿಸ್ಕೊಂಡಿರ್ತಾ ಇದ್ರು. ಈ ಕಥೆಯಿಂದ ನಾವು ಕಲಿಬೇಕಾಗಿರೋದು ಏನಂದ್ರೆ, ಕೋರ್ಟ್ ಅಲ್ಲಿ ಕೇಸ್ ಇರೋವರೆಗೂ ಯಾರ್ದಾದ್ರೂ ತಪ್ಪು ಸರಿ ಅಂತ ಹೇಳ್ಬಾರ್ದು. ಅಪರಾಧ ಹೆಣ್ಣು ಅಥವಾ ಗಂಡು ಯಾರಿಂದ ಬೇಕಾದ್ರೂ ಆಗ್ಬೋದು. ಈಗ ನಾನು ಸುಧಾಚಂದ್ರನ್ ನಿಮ್ಮಿಂದ ವಿದಾಯ ಹೇಳ್ತಾ ಇದ್ದೀನಿ. ಮತ್ತೊಂದು ಹೊಸ ಕತೆ ಜೊತೆ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ರೈಮ್ ಅಲರ್ಟ್, ಅಪರಾಧದ ವಿರುದ್ಧ ಧ್ವನಿ.